ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನ ಹಮ್ಮಿಕೊಂಡಿರ್ತಕ್ಕಂತಹ ನಾಡೋಜ ಡಾಕ್ಟರ್ ಬರಗೂರು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬಂದಿರತಕ್ಕಂತಹ ತಮ್ಮೆಲ್ಲರನ್ನೂ ಕೂಡ ಪ್ರತಿಷ್ಠಾನದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆತ್ಮೀಯರೇ, 2013ರಿಂದ ಇಲ್ಲಿಯವರೆಗೂ ಬರಗೂರು ಸರ್ ಅವರಿಗೆ ಆಸಕ್ತ ಕ್ಷೇತ್ರಗಳಾದ ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರದ ಸಾಧಕರನ್ನು ತಲಾ ಒಬ್ಬರು, ಅಂದರೆ ಪ್ರತಿ ವರ್ಷವೂ ಒಬ್ಬೊಬ್ಬರು, ಸಾಹಿತ್ಯ ಕ್ಷೇತ್ರಕ್ಕೆ ಒಬ್ಬರು ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ. ಇಂದು ಕೂಡ 2023 ಮತ್ತು 24ನೇ ಸಾಲಿನ ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರದ ಸಾಧಕರನ್ನು ಕರೆದು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಹೀಗಾಗಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಮುಖ್ಯ ಅತಿಥಿಗಳು ಮತ್ತು ಪ್ರಶಸ್ತಿ ಪುರಸ್ಕೃತರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ನಮ್ಮ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇನ್ನಿತರ ಪದಾಧಿಕಾರಿಗಳಾಗಿರ್ತಕ್ಕಂತಹ ಮೈತ್ರಿ ಸರ್ ಮತ್ತು ಶಮಿತಾ ಮಲ್ನಾಡ್ ಮೇಡಮ್ ಇವರೆಲ್ಲರೂ ಕೂಡ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಹೇಳ್ಕೊತೀನಿ. ಈಗ ಡಾಕ್ಟರ್ ಹಂಪಣ್ಣ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. 2023ನೇ ಸಾಲಿನ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಖ್ಯಾತ ನಿರ್ದೇಶಕರು ಆಗಿರ್ತಕ್ಕಂತಹ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಆಯ್ಕೆಯಾಗಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಖ್ಯಾತ ವಿಮರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕಲ್ಗುಡಿ ಸರ್ ಅವರು ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಆಯ್ಕೆಯಾಗಿದ್ದಾರೆ. ಅವರನ್ನು ಕೂಡ ಇಲ್ಲಿ ವೇದಿಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. 2024ನೇ ಸಾಲಿನ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಶ್ರೀಮತಿ ಸುಧಾರಾಣಿ ಮೇಡಮ್ ಅವರು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಡಾಕ್ಟರ್ ಶಮಿತಾ ಮಲ್ನಾಡ್ ಮೇಡಮ್ ಅವರು ಕರ್ಕೊಂಡು ಬರಬೇಕು ಅಂತ ಹೇಳ್ತೀನಿ. ಹಾಗೆಯೇ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಅವರು 2024ನೇ ಸಾಲಿನ ಸಾಹಿತ್ಯ ಕ್ಷೇತ್ರದ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ದಯಮಾಡಿ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಸರ್. ಪ್ರಶಸ್ತಿ ಪಡೆದಂತಹ ಎಲ್ಲರಿಗೂ ಕೂಡ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ನಮ್ಮ ಸರ್ಕಾರಿ ಕಲಾ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಸರ್ ಅವರು ವೇದಿಕೆಗೆ ಬರಬೇಕು, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನದ ಪರವಾಗಿ ಪ್ರಶಸ್ತಿ ಪಡೆದಂತಹ ಎಲ್ಲರಿಗೂ ಹಾಗೂ ಈ ನಾಡಿನ ಶ್ರೇಷ್ಠ ವಿದ್ವಾಂಸರಾಗಿರ್ತಕ್ಕಂತಹ ಹಿರಿಯರು ಸಾಹಿತಿಗಳು ಆಗಿರ್ತಕ್ಕಂತಹ ಹಂಪಣ್ಣ ಸರ್ ಅವರು ಬಂದಿರತಕ್ಕಂಥದ್ದು ನಮ್ಮ ಸಮಾರಂಭದ ಕಳೆಯನ್ನು ಹೆಚ್ಚಿದೆ. ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ಕನ್ನಡ ಗೀತೆಯ ಮೂಲಕ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಮ್ಮ ನಾಡಿನ ಶ್ರೇಷ್ಠ ಗಾಯಕಿ, ಸಂಗೀತ ನಿರ್ದೇಶಕರು ಹಾಗೂ ಬರಗೂರು ಪ್ರತಿಷ್ಠಾನದ ಸಾಂಸ್ಕೃತಿಕ ಸಂಚಾಲಕರು ಆಗಿರ್ತಕ್ಕಂತಹ ಡಾಕ್ಟರ್ ಶಮಿತಾ ಮೇಡಮ್ ಅವರಿಂದ ಹಾಡು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಹಾಡ್ತಾ ಇರುವಂತಹ ಹಾಡು ರಾಷ್ಟ್ರಕವಿ ಕುವೆಂಪು ಅವರ ವಿರಚಿತ ಒಂದು ಕವನ.
ನವೀನ ಎಲ್ಲೆಲ್ಲಿಯೂ ಕೈ ಎಲ್ಲೆಲ್ಲಿಯೂ ಕಾಲ್ ಎಲ್ಲೆಲ್ಲಿಯೂ ಕಣ್ತಾನಾದ ಸಚ್ಚಿತ್ ಶಕ್ತಿಯ ಆನಂದವಿರಲ್ ಸಚ್ಚಿತ್ ಶಕ್ತಿಯ ಆನಂದವಿರಲ್ ಬಿಡು ಏತಕ್ಕೆ ನಿನಗೆ ವಿಷಾದ ತೇನ ವಿನಾ ತೃಣಮಪಿ ನ ಚಲತಿ ತೇನ ವಿನಾ ಮಮತೆಯ ಬಿಡು ಹೇ ಮೂಢ ಮನ ಹೇ ಮೂಢ ಮನ ತೇನ ವಿನಾ ತೃಣಮಪಿ ನ ಚಲತಿ ತೇನ ವಿನಾ. ಧನ್ಯವಾದಗಳು. ಕುವೆಂಪು ಅವರ ಹಾಡಿನ ಅಂತ ಒಂದು ಗೀತೆಯನ್ನು ಹಾಡೋದಕ್ಕೆ ಇಷ್ಟಪಡ್ತಾರೆ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಸ್ಟರ್ ಆಗಿರುವಂಥ ಪ್ರೀತಿಯ ಬರಗೂರು ಸರ್ ಅವರು ಬರೆದಿರುವಂಥ ಹಾಡು. ಅವರದ್ದೇ ನಿರ್ದೇಶನದ ಚಿತ್ರ ತಾಯಿ ಕಸ್ತೂರಿ ಕಾಂತಿ. ಸೊ ಇದು ನನಗೆ ಬಹಳ ಇಷ್ಟವಾದಂಥ ಹಾಡುಗಳು, ಹಾಗಾಗಿ ಇದನ್ನು ಹಾಡೋದಕ್ಕೆ ಇಷ್ಟಪಡ್ತೀನಿ. ಜಗದ ನಗುವಿನ ತಾಯಿ, ಜಗದ ಮಗುವಿನ ತಾಯಿ, ಜಗದ ಮೊಗವಾದ ತಾಯಿ, ಜಗದ ನೊಗವಾದ ತಾಯಿ, ತಾಯಿ 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 ತಾಯಿ. ಹುಟ್ಟಿದ ಜೀವಕ್ಕೆ ಹುಟ್ಟು ಹಾಕುವ ತಾಯಿ, ಬಾಳ ಪಯಣದ ದೋಣಿ ನಡೆಸುವಾಕೆ. ಹುಟ್ಟಿದ ಜೀವಕ್ಕೆ ಹುಟ್ಟು ಹಾಕುವ ತಾಯಿ, ಬಾಳ ಪಯಣದ ದೋಣಿ ನಡೆಸುವಾಕೆ. ಕಟ್ಟು ಕಟ್ಟಳೆಯಲ್ಲಿ ಕೆಂಡ ಹಾಯುವ ತಾಯಿ, ಕಟ್ಟು ಕಟ್ಟಳೆಯಲ್ಲಿ ಕೆಂಡ ಹಾಯುವ ತಾಯಿ, ಕಾಳ ಕತ್ತಲೆಯಲ್ಲಿ ಬೆಳಕ ನಡೆಸುವಾಕೆ, ನಡೆಸುವಾಕೆ, ನುಡಿಸುವಾಕೆ. ತಾಯಿ 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 ತಾಯಿ, ಜಗದ ನಗುವಿನ ತಾಯಿ, ಜಗದ ಮಗುವಿನ ತಾಯಿ. ಮಡಿಲಲ್ಲಿ ಕಡಲನ್ನು ಕಟ್ಟಿಕೊಂಡಳ ತಾಯಿ, ಸಿಡಿಲಿಗೆ ಸೌಹಾರ್ದ ಉಳಿಸಿದಾಕೆ. ಮಡಿಲಲ್ಲಿ ಕಡಲನ್ನು ಕಟ್ಟಿಕೊಂಡಳ ತಾಯಿ, ಸಿಡಿಲಿಗೆ ಸೌಹಾರ್ದ ಉಳಿಸಿದಾಕೆ. ನಲಿವನ್ನು ಕನಸುತ್ತ ನೋವಾದಳ ತಾಯಿ, ಗುಡುಗಿನ ತಲೆ ಸವರಿ ಮುಗಿಲ ತಣಿಸಿದಾಕೆ, ತಣಿಸಿದಾಕೆ, ಉಣಿಸಿದಾಕೆ. ತಾಯಿ 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 ತಾಯಿ, ಜಗದ ನಗುವಿನ ತಾಯಿ, ಜಗದ ಮಗುವಿನ ತಾಯಿ, ಜಗದ
ಕೂಡ ಮಾಡುವಂಥ ಅವಕಾಶವನ್ನು ಕೊಟ್ಟರು ಬರಗೂರು ಸರ್. ಸೊ ಅವರ ನನ್ನ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಕೂಡ ಮಾಡುವಂಥ ಅವಕಾಶ, ಅಂದರೆ ಸಂಗೀತ ನಿರ್ದೇಶಕಿ ಆಗೋದು ಕಾರಣನೇ ಬರಗೂರು ಸರ್ ಅವರು. ಸೊ ಅವರ ಮುಖಾಂತರನೇ ನಾನು ಸಂಗೀತ ನಿರ್ದೇಶನಕ್ಕೆ ಬಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ, ಥ್ಯಾಂಕ್ ಯು. ಧನ್ಯವಾದಗಳು. ಸುಮಧುರವಾಗಿ ಹಾಡುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಬರಗೂರು ಪ್ರತಿಷ್ಠಾನದ ಸಾಂಸ್ಕೃತಿಕ ಕಾರ್ಯದರ್ಶಿಯೂ ಆಗಿರ್ತಕ್ಕಂತಹ ಡಾಕ್ಟರ್ ಶಮಿತಾ ಮಲ್ನಾಡ್ ಮೇಡಮ್ ಅವರಿಗೆ ನಮ್ಮ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಆತ್ಮೀಯರೇ, ಈಗ ವೇದಿಕೆ ಮೇಲಿರ್ತಕ್ಕಂತಹ ಗಣ್ಯರನ್ನು, ಪ್ರಶಸ್ತಿ ಪುರಸ್ಕೃತರನ್ನು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ತಮ್ಮೆಲ್ಲರನ್ನು ಸ್ವಾಗತಿಸಬೇಕು ಅಂತ ಹೇಳಿ ನಮ್ಮ ಬರಗೂರು ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಡಾಕ್ಟರ್ ಸುಂದರರಾಜ್ ಅರಸು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರ ಪ್ರತಿಷ್ಠಾನದ ವತಿಯಿಂದ ನೀಡಲಾಗಿರ್ತಕ್ಕಂಥ ಈ ಪ್ರಶಸ್ತಿ ಪ್ರಧಾನ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಆತ್ಮೀಯರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ 2 ವರ್ಷಗಳ ಪ್ರಶಸ್ತಿಗೆ ಭಾಜನರಾದವರಿಗೆ ಪ್ರಶಸ್ತಿಯನ್ನು ನೀಡಬೇಕು ಅನ್ನತಕ್ಕಂಥ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥವರು ಬಹಳ ಮುಖ್ಯವಾಗ್ತಾರೆ. ಅವರಲ್ಲಿ ಯಾರನ್ನು ನಾವು ಕರಿಬೇಕು ಅಂದಾಗ ನಮಗೆ ಬಹಳ ಆತ್ಮೀಯರು, ಕನ್ನಡಕ್ಕಾಗಿ ಕನ್ನಡದ ಸಾಹಿತ್ಯ ಮತ್ತು ಮೇಷ್ಟ್ರಾಗಿ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಖ್ಯಾತ ವಿದ್ವಾಂಸರಾದಂಥ ನಾಡೋಜ ಡಾಕ್ಟರ್ ಹಂಪ ನಾಗರಾಜನವ್ರನ್ನ ಕರೀಬೇಕು ಅಂತ ಪ್ರತಿಷ್ಠಾನದ ನಾವೆಲ್ಲರೂ ಯೋಚನೆ ಮಾಡಿದ್ವಿ. ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಪ್ರತಿಷ್ಠಾನದ ಮೈತ್ರಿ ಬರಗೂರವರು ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಅದೇ ರೀತಿ ಪ್ರಶಸ್ತಿಯನ್ನು ಸಿನಿಮಾ ಮತ್ತು ಸಾಹಿತ್ಯ ವಲಯದಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ನಮಗೆ ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಮೆಚ್ಚುಗೆಯ ಜನಪ್ರಿಯ ಚಿತ್ರಗಳನ್ನು ನಿರ್ಮಾಣ ಮಾಡಿದಂಥವರು, ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥವರು. ಅವರ ಬಗ್ಗೆ ನಾನು ಹೆಚ್ಚಿಗೆ ಹೇಳುವುದಿಲ್ಲ, ಯಾಕೆಂದರೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರ ಪರಿಚಯವನ್ನು ಮಾಡಿಕೊಳ್ಳಲಾಗುತ್ತೆ. ಯಾರನ್ನ ನಾವು ಗುರುತಿಸಬೇಕು ಅಂದಾಗ ಸಮಿತಿ ಎಲ್ಲ ತೀರ್ಮಾನ ಮಾಡಿದ್ದು ರಾಜೇಂದ್ರ ಸಿಂಗ್ ಬಾಬುರವರನ್ನು. ಈ ಸಮಾರಂಭಕ್ಕೆ ನಮ್ಮ ಪ್ರಶಸ್ತಿಗೆ ನಾವು ಕೊಡ್ಕೊಳ್ತಕ್ಕಂಥ ಪ್ರಶಸ್ತಿಗೆ ಒಟ್ಟಿ ತಾವು ಬಂದಿದ್ದೀರಿ ಸರ್. ನಿಮಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಸುರೇಶ್ ಅರಸು ಅವರು ನಮ್ಮ ಪ್ರತಿಷ್ಠಾನದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿ ನಮ್ಮ ಎಲ್ಲರಲ್ಲಿ ಒಂದಾಗಿರ್ತಕ್ಕಂಥ ನಮ್ಮ ಸಹೋದರರ ಥರ ಇರ್ತಕ್ಕಂಥ ಬಸವರಾಜ್ ಕಲ್ಗುಡಿ ನಮ್ಮೊಳಗಡೆ ಇದ್ದಾರೆ. ನಮಗೆಲ್ಲ ಆಗಾಗ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ವಿಶ್ವವಿದ್ಯಾಲಯದಿಂದಲೂ ನಮ್ಮನ್ನು ಗುರುತಿಸ್ತಾ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿರತಕ್ಕಂಥವರು ಬಸವರಾಜ್ ಕಲ್ಗುಡಿ ಅವರ ಸಾಹಿತ್ಯ ಸಾಧನೆಗಾಗಿ ಕೊಡಲ್ಪಡ್ತಕ್ಕಂತಹ ಪ್ರಶಸ್ತಿಗೆ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ. ನೀವು ಒಪ್ಪಿ ಬಂದಿದ್ದಾರೆ, ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರತಿಷ್ಠಾನದ ನಮ್ಮ ಗೆಳೆಯರಾದಂಥ ರಾಜಶೇಖರ್ ಮೂರ್ತಿಯವರು. ಇನ್ನು ನಮ್ಮ ಕರಿಗೌಡ ಬೀಚನಹಳ್ಳಿಯವರು, ಅವರು ಕೂಡ ಸುಮಾರು 3-4 ದಶಕಗಳಿಂದ ನಮ್ಮ ಜೊತೆಲಿ ಇದ್ದವರು. ವಿಶ್ವವಿದ್ಯಾಲಯದಲ್ಲಿ ಇದ್ದರು, ಹಂಪಿಗೆ ಹೋದರು. ಅವರು ಕನ್ನಡ ಕ್ಷೇತ್ರದಲ್ಲಿ, ಅದು ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು, ನಮ್ಮ ಮಿತ್ರರು. ಅವರನ್ನು ಕೂಡ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ತಾವು ಒಪ್ಪಿ ಬಂದಿದ್ದೀರಿ ಸರ್. ನಿಮಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೀನಿ. ಗೋಪಿಯವರು ನಮ್ಮ ಕರಿಯಪ್ಪ ಮಾಳಿಗೆ ಅವರು ಅವರಿಗೆ ಪ್ರಶಸ್ತಿಯನ್ನು ಕೊಡುವ ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ. ಇನ್ನು ಶ್ರೀಮತಿ ಸುಧಾರಾಣಿಯವರು, ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ, ಬಹಳ ಬೇಗ ಚಿತ್ರರಂಗದಲ್ಲಿ ಬಂದರು, ಬಹಳ ಯಶಸ್ವಿಯಾದ ಚಿತ್ರಗಳನ್ನು ನೀಡಿದರು, ಎಲ್ಲರಿಗೂ ಪ್ರೀತಿ ಪಾತ್ರರಾದರು ಮತ್ತು ಹೆಚ್ಚು ಪ್ರಖ್ಯಾತಿಯನ್ನು ಗಳಿಸ್ತಕ್ಕಂಥವ್ರು.
ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ಚಿತ್ರರಂಗದಲ್ಲಿ ತಮ್ಮ ಒಂದು ಹೆಜ್ಜೆಯನ್ನು ಕಾಪಾಡ್ತಾ ಬಂದಿದ್ದಾರೆ. ಅವರು ನಾವು ಮೇಡಮ್ ನಿಮ್ಮ ಪ್ರಶಸ್ತಿ ಬಂದಿದೆ ಅಂತೇಳಿ ತಾರಾವ್ ಮೇಡಮ್ ಅವ್ರಿಗೆ ಹೇಳಿದ ತಕ್ಷಣ ಒಂದೇನು ಹೇಳಿದ್ರು ಗೊತ್ತಾ, ನಾನು ಬರ್ತೀನಿ ಕಣೋ ಸುಂದರ, ನಾನು ಬಂದು ಹೋಗ್ತೀನಪ್ಪ ಹೇಳ್ಬಿಡು ಮೇಷ್ಟ್ರಿಗೆ ಅಂತ ಹೇಳಿದ್ರು. ಅಂದರೆ ನಿಮ್ಮ ಬಗ್ಗೆ ಅವ್ರಿಗಿರ್ತಕ್ಕಂಥ ಪ್ರೀತಿ ನಮ್ಮೆಲ್ಲರಿಗೂ ನಿಮ್ಮ ಮೇಲಿರ್ತಕ್ಕಂಥ ಪ್ರೀತಿಗೆ ಮತ್ತು ಇಡೀ ಚಿತ್ರರಂಗಕ್ಕೆ ನೀವು ಮಾಡಿರ್ತಕ್ಕಂಥ ಸಾಧನೆಗಾಗಿ ಕೊಡಲ್ಪಡ್ತಕ್ಕಂಥ ಈ ಪ್ರಶಸ್ತಿಗೆ ತಾವು ಒಪ್ಪಿ ಬಂದಿದ್ದೀರಿ. ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಶಮಿತಾ ಮಲ್ನಾಡ್ ಅವರು ನಿಮಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಡ್ತೀನಿ. ಇನ್ನು ಈ ಕಾರ್ಯಕ್ರಮ ಮಾಡುವಾಗೆಲ್ಲ ನಮಗೆ ಬೆನ್ನುಲುವಾಗಿ ನಿಂತಿರ್ತಕ್ಕಂಥವರು ನಮ್ಮ ಗೆಳೆಯರು, ನಮ್ಮ ಆತ್ಮೀಯರು ಆದಂಥ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀನಿವಾಸರವರು. ನಮ್ಮ ಪ್ರತಿಷ್ಠಾನದ ಕಾರ್ಯವೇ ಅಲ್ಲ, ಯಾವುದೇ ಕಾರ್ಯಕ್ರಮವಾಗಲಿ ಅವರು ತುಂಬ ಮನಸ್ಸಿನಿಂದ ಅವರು ಮೇಷ್ಟ್ರಿಗೆ ಕಾರ್ಯಕ್ರಮ ಅಂದ ತಕ್ಷಣ ಅವರು ನಮಗೂ ಮೇಷ್ಟ್ರಿ ನಾವು ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ಸಂದರ್ಭದಲ್ಲೂ ನೀವು ನಮಗೆ ಸಹಕಾರ ನೀಡ್ತಾ ಬಂದಿದ್ದೀರಿ. ಶ್ರೀನಿವಾಸ್, ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಗೋಪಿಯವರು ನಿಮಗೆ ಪುಷ್ಪಗುಚ್ಛ ನೀಡೋದ್ರ ಮುಖಾಂತರ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಸುಮಾರು ಜನ ಬಂದಿದ್ದಾರೆ. ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ತಾರಾ ಅವರು ನೀವು ನಾನು ಹೇಳಿ ನಾನು ಬರ್ತೀನಿ ಕಣೋ ಬಂದು ಹೋಗ್ತೀನಿ ಅಂತಂದ್ರಿ. ಪಾಪ ಇದೆ ಪಾಪ ನಿಮಗೆ ಕಾರ್ಯಕ್ರಮದಲ್ಲಿ ಒತ್ತಡ ಇದ್ರೂ ಕೂಡ ಬಂದಿದ್ದಾರೆ. ಅದೇ ರೀತಿ ಸುಮಾರು ಜನ ಸಾಹಿತ್ಯಾಸಕ್ತರು ಬಂದಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಕೊನೆಯದಾಗಿ ನಮ್ಮ ಪತ್ರಕರ್ತರ ಮಿತ್ರರು ಬಂದಿದ್ದಾರೆ, ಛಾಯಾಗ್ರಾಹಕರು ಬಂದಿದ್ದಾರೆ. ನಿಮ್ಮ ಸಹಕಾರ ಸದಾ ನಮ್ಮ ಮೇಲಿರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಆತ್ಮೀಯರೇ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರನ್ನು ಹಾಗೂ ಪುರಸ್ಕೃತರನ್ನು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ತಮ್ಮೆಲ್ಲರನ್ನು ಸ್ವಾಗತಿಸಿದ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಡಾಕ್ಟರ್ ಸುಂದರಾಜ್ ಅರಸು ಸರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೀನಿ. ಆತ್ಮೀಯರೇ, ನಮ್ಮ ಬರಗೂರು ಪ್ರತಿಷ್ಠಾನ 2013ರಲ್ಲಿ ಪ್ರಾರಂಭವಾಯಿತು. 2013ರಿಂದ ಇಲ್ಲಿಯವರೆಗೂ ಸುಮಾರು 12ನೇ ವರ್ಷದ ಪ್ರಶಸ್ತಿ ಇವತ್ತು ಕೊಡ್ತಾ ಇದ್ದೀವಿ. ನಾವು ಈ ನಾಡಿನಲ್ಲಿ ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿ ಅವರನ್ನು ಗೌರವಿಸ್ತಾ ಬಂದಿದ್ದೀವಿ. ಈಗ ಸಿನಿಮಾ ಕ್ಷೇತ್ರದಲ್ಲಿ ನಾವು ಹಂಸಲೇಖ, ಜಯಂತಿ ಮೇಡಮ್, ರಾಜನ್, ಗೀತಾಪ್ರಿಯ, ಗಿರೀಶ್ ಕಾಸರವಳ್ಳಿ, BK ಸುಮಿತ್ರಾ, ದೊಡ್ಡಣ್ಣ, ಸುಂದರಾಜ್, ಹೀಗೆ ಈ ರೀತಿಯ ಸಾಧನೆ ಮಾಡಿರ್ತಕ್ಕಂಥ ಹಲವಾರು ಕಲಾವಿದರನ್ನ, ನಿರ್ದೇಶಕರನ್ನ, ತಂತ್ರಜ್ಞರನ್ನ ಗುರುತಿಸಿ ನಾಡೋಜ ಡಾಕ್ಟರ್ ಬರಗೂರು ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದೀವಿ. ಹಾಗೆಯೇ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಿರ್ತಕ್ಕಂತಹ KVN, HSR, BL ವೇಣು, ರುಕ್ಕೋಜಿ, ಹಂಪನ, ಸಾರಾ ಅಬೂಬ್ಕರ್, ಭಾನು ಮುಸ್ತಾಕ್, BA ಸನದಿ, ಹೀಗೆ ಹಲವಾರು ದಿಗ್ಗಜರನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಲವಾರು ವ್ಯಕ್ತಿಗಳನ್ನ ಇಲ್ಲಿ ನಾವು ಬರಗೂರು ಪ್ರತಿಷ್ಠಾನದ ವತಿಯಿಂದ ಬರಗೂರು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರ್ತಕ್ಕಂಥದ್ದು ನಮಗೆ ಪ್ರತಿಷ್ಠಾನಕ್ಕೆ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಅದರ ಜೊತೆಗೆ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನಾವು ಬರಗೂರು ಪ್ರತಿಷ್ಠಾನವನ್ನು ನಾವು ಪ್ರಾರಂಭ ಮಾಡಿಕೊಂಡಾಗ ನಮ್ಮ ಜೊತೆಗಿದ್ದ ಒಂದು ಶಕ್ತಿ, ಅಂದರೆ ಆ ಶಕ್ತಿಯನ್ನು ನಾವು ಯಾರು ಕೂಡ ಬರೆಯೋದು ಸಾಧ್ಯ ಆಗೋದಿಲ್ಲ. ನಮ್ಗೆಲ್ರಿಗೂ ಅನ್ನ ನೀಡಿದ ಅಮ್ಮ ನಮ್ಮ ಶ್ರೀಮತಿ ರಾಜಲಕ್ಷ್ಮಿ ಬರಗೂರು ಮೇಡಮ್ ಅವರನ್ನ ನಾವು ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರು ನಮಗೆ ಸಹಕಾರವನ್ನು ಕೊಟ್ಟರು. ಹಾಗಾಗಿ ಅವರ ಹೆಸರಿನಲ್ಲಿ ಕೂಡ ನಾವು ಹಲವಾರು ಪ್ರಶಸ್ತಿಗಳನ್ನು, ನಾವು ಪುಸ್ತಕ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಮಾರ್ಚ್ 12ನೇ ತಾರೀಕು ಅವರ ಹುಟ್ಟಿದ ದಿನವೇ ನಾವು ಅವರ ಹೆಸರಿನಲ್ಲಿ ಮೊದಲು ಪುಸ್ತಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ. ಈಗ ಅದರಲ್ಲೂ ಕೂಡ ವಿಶೇಷವಾಗಿ ಸಾಧನೆ ಮಾಡಿರ್ತಕ್ಕಂಥವರನ್ನ, ಆದರೂ ವಿಶೇಷವಾಗಿ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡುವುದರ ಮೂಲಕವಾಗಿ ನಾವು ಅಮ್ಮನವರಿಗೆ ಅನ್ನ ನೀಡಿದ, ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಅಮ್ಮ ನೀಡಿದಂತಹ ಅಮ್ಮನಿಗೆ ಒಂದು ಸಣ್ಣ ಕಾಣಿಕೆಯನ್ನು ಸಲ್ಲಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ನಾವು ರಾಯಚೂರಿನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದಂತಹ ನಮ್ಮ ಪ್ರೀತಿಯ ಮೇಷ್ಟ್ರು, ಸಾಹಿತಿಗಳು ಆಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಬರಗೂರು ಸರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡುತ್ತೀವಿ ಅಂತ ಹೇಳಿ ಆ ಜಿಲ್ಲಾ ಘಟಕ ತೀರ್ಮಾನಿಸುತ್ತೆ. ಆಗ ಅಲ್ಲಿ ಕೂಡ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಕೂಡ ಪ್ರತಿ ವರ್ಷ ಮೇಡಮ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಕೂಡ ನಮಗೆ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಹಾಗೆ ಇನ್ನೂ ಮುಖ್ಯವಾಗಿ ತುಮಕೂರು ವಿಶ್ವವಿದ್ಯಾಲಯ ನಮ್ಮ
ಮೇಡಮ್ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅವರು ಅಧ್ಯಯನ ಮಾಡಿದ, ಓದಿದ, ಅವ್ರಿಗೆ ಇಷ್ಟವಾಗಿರ್ತಕ್ಕಂತಹ ಊರು. ಹಾಗಾಗಿ ಆ ವಿಶ್ವವಿದ್ಯಾಲಯದಲ್ಲಿ ಕೂಡ ಅವರ ಹೆಸರಿನಲ್ಲಿ ಒಂದು ಚಿನ್ನದ ಪದಕವನ್ನು, ಕನ್ನಡ MAಯಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ತಾರೋ ಅವರಿಗೆ ಚಿನ್ನದ ಪದಕವನ್ನು ಕೊಟ್ಟು ಆ ರೀತಿಯಲ್ಲಿ ನಾವು ಅಮ್ಮನವರ ಹೆಸರನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಹಾಗೆ ಈಗ ಅದಕ್ಕೆ ಬರಗೂರಿನಲ್ಲಿ ನಮ್ಮ ಸರ್, ನಮ್ಮೆಲ್ಲರ ಪ್ರೀತಿಯ ಸರ್ ಬರಗೂರು ಬೇಸ್ಟ್ರು, ಅವರು ಹುಟ್ಟಿದಂತಹ ಊರಿನಲ್ಲಿ ತೊಟ್ಟಿಲು ಒಂದು ಸರ್ರವರ ಎಲ್ಲ ಸಾಧನೆಯ ಕೆಲವು ಮಜಲುಗಳನ್ನು ಅಲ್ಲಿ ಪ್ರದರ್ಶನ ಮಾಡುವಂಥ ಒಂದು ವಸ್ತು ಸಂಗ್ರಹಾಲಯ ನಿರ್ಮಾಣ ಆಗಿದೆ. ಈಗಾಗಲೇ ಹಲವಾರು ವ್ಯಕ್ತಿಗಳು, ಸಂಶೋಧಕರು ಅಲ್ಲಿಗೆ ಭೇಟಿ ನೀಡ್ತಿದ್ದಾರೆ, ಮಕ್ಕಳು ಭೇಟಿ ನೀಡ್ತಿದ್ದಾರೆ, ಹಲವಾರು ಜಿಲ್ಲೆಗಳಿಂದ ಅಲ್ಲಿ ಬಂದು ಭೇಟಿ ನೀಡ್ತಾ ಇದ್ದಾರೆ. ಈ ರೀತಿ ಭೇಟಿ ನೀಡುವುದ್ರ ಮೂಲಕವಾಗಿ ಆ ತೊಟ್ಟಿಲನ್ನ ನಾವು ಕಟ್ಟೋದಕ್ಕೆ ಎಷ್ಟು ನಮಗೂ ಸಾರ್ಥಕ ಭಾವ ಇದೆ. ಹೀಗೆ ಬರಗೂರು ಪ್ರತಿಷ್ಠಾನ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಾವು ಮುಂದೆ ಮಾಡ್ತಾ ಹೋಗ್ತೀವಿ. ಹಾಗೆ ಇನ್ನೊಂದು ನಮ್ಮ ಕನಸಿನ ಕೂಸು ಬರಗೂರು ಸಾಂಸ್ಕೃತಿಕ ಭವನ, ಮೈತ್ರಿ ಬರಗೂರು ಸರ್ ಅವರ ಒಂದು ನೀಲನಕ್ಷೆಯಲ್ಲಿ ಅದು ತಯಾರಾಗ್ತಾ ಇದೆ, ಬಹಳ ಅದ್ಭುತವಾಗಿ ತಯಾರಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಮೈತ್ರಿ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಅವರನ್ನು ಬಹಳ ಆಸಕ್ತಿಯಿಂದ ಆ ಕಟ್ಟಡವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಹಾಗಾಗಿ ಅದು ಕೂಡ ಆಗುತ್ತೆ ಇಷ್ಟರಲ್ಲೇ ಅನ್ನುವಂತಹ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹೀಗೆ ನಮ್ಮ 12 ವರ್ಷದಿಂದ, ಅಂದರೆ 2013ರಿಂದ ಇಲ್ಲಿಯವರೆಗೆ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಬರ್ತಾ ಇದ್ದೀವಿ. ಹಾಗಾಗಿ ನಮ್ಮ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾವೇನೇ ಕಾರ್ಯಕ್ರಮ ಇರಲಿ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ನಾವೆಲ್ಲರೂ ಕಾಯ್ತಾ ಇರೋದು ಈಗ ಬರಗೂರು ಪ್ರಶಸ್ತಿಯ ಸಂದರ್ಭಕ್ಕೆ. ಹಾಗಾಗಿ ಈಗ ಬರಗೂರು ನಾಡೋಜ ಡಾಕ್ಟರ್ ಬರಗೂರು ಸರ್ ಅವರ ಹೆಸರಲ್ಲಿ ಕೊಡ್ತಕ್ಕಂತಹ ಬರಗೂರು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ನಮ್ಮ ನಾಡೋಜ ಡಾಕ್ಟರ್ ಹಂಪನ ಸರ್, ನಮ್ಮೆಲ್ಲರ ಗುರುಗಳು, ಸಾಹಿತಿಗಳು, ವಿದ್ವಾಂಸರು, ಸಂಶೋಧಕರು, ಚಿಂತಕರು ಆಗಿರ್ತಕ್ಕಂತಹ ಹಂಪನ ಸರ್ ಅವರು ಒಪ್ಪಿ ಬಂದಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಬರಗೂರು ಹೆಸರಿನಲ್ಲಿ ಕೊಡಮಾಡುವಂತಹ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ನಾನು ಮಾಡ್ಕೊಳ್ತೀನಿ. 2023ನೇ ಸಾಲಿನ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರು. ನಮ್ಗೆಲ್ಲರಿಗೂ ಗೊತ್ತಿದೆ, ಕನ್ನಡ ಸಿನಿ ರಸಿಕರಿಗೆ ಬಹುಶಃ ಒಬ್ಬ ನಟ ಹೇಗೆ ಚಿರಪರಿಚಿತನೋ ಹಾಗೆಯೇ ನಿರ್ದೇಶಕರು ಪರಿಚಿತರಾಗಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯೇ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರು. ಅವರ ಬಗ್ಗೆ ಅವರ ಕಿರು ಪ್ರಶಸ್ತಿ ವಾಚನವನ್ನ ಮಾಡಲಿದ್ದಾರೆ ಡಾಕ್ಟರ್ ಕರಿಯಪ್ಪ ಬಾಳ್ಗೆ ಅವರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಬಂದಿರತಕ್ಕಂಥ ಹಿರಿಯರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ, ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆ ಸಿನಿಮಾ ಕ್ಷೇತ್ರ ಮತ್ತು ಸಾಮಾಜಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಈ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಚಲನಚಿತ್ರ ಕ್ಷೇತ್ರದ ಅಗ್ರಗಣ್ಯ ನಿರ್ದೇಶಕರಲ್ಲಿ ಒಬ್ಬರಾಗಿದ್ದಾರೆ. ಕನ್ನಡ ಚಿತ್ರರಂಗದ ಆದ್ಯರ ಸಾಲಿನಲ್ಲಿ ಬರುವ ಶ್ರೀ ಶಂಕರ್ ಸಿಂಗ್ ಮತ್ತು ಶ್ರೀಮತಿ ಪ್ರತಿಮಾದೇವಿಯವರ ಪುತ್ರರಾದ ಇವರು ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ತಾಯಿ ತಂದೆಯಂತೆಯೇ ಅಪೂರ್ವವಾದ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ವಿಭಿನ್ನ ಕಥಾವಸ್ತುಗಳನ್ನು ಹಾಗೂ ವೈವಿಧ್ಯಮಯವಾದ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಚಲನಚಿತ್ರಗಳನ್ನು ನಿರ್ದೇಶಿಸುವ ಮೂಲಕ ಏಕತಾನತೆಯನ್ನು ಮೀರಿದ ವ್ಯಕ್ತಿತ್ವವನ್ನು ಚಿತ್ರರಂಗ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಇವರ ನಿರೂಪಣಾ ಶೈಲಿಯಲ್ಲಿ ಅವರದೇ ಆದ ವಿಶಿಷ್ಟತೆಯನ್ನು ಸಾಧಿಸಿದ್ದಾರೆ. ಕನ್ನಡವಲ್ಲದೆ ಕೆಲವು ಹಿಂದಿ ಚಲನಚಿತ್ರಗಳನ್ನೂ ಸಹ ನಿರ್ದೇಶನ ಮಾಡಿದ್ದಾರೆ. ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನಕ್ಕೆ ಮಾತ್ರ ಸೀಮಿತವಾಗದೆ ಕನ್ನಡ ಚಲನಚಿತ್ರ ರಂಗದ ಸಮಸ್ಯೆಗಳನ್ನು ಪರಿಹರಿಸುವ ಕಾಳಜಿಯನ್ನು ಹೊಂದಿ ಆ ದಿಕ್ಕಿನಲ್ಲಿ ಸದಾ ಕ್ರಿಯಾಶೀಲರಾಗಿದ್ದಾರೆ. ತಮ್ಮ ನಿರ್ದೇಶನದ ಕೆಲವು ಚಲನಚಿತ್ರಗಳಿಗೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿರುವ
ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ 2023ನೇ ಸಾಲಿನ ಬರಗೂರು ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಹಿರಿಯರಾದ ಹಂಪಣ್ಣ ಸರ್ ಅವರನ್ನು ಕೇಳಿಕೊಳ್ತಾ ಇದ್ದೀವಿ. ಬರ್ಗೂರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿದ್ರು. ಹಾಂ ಸರಿ, ಆಗಲಿ ಸರ್. ಹಾಗೆಯೇ 2023ನೇ ಸಾಲಿನ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ಬಸವರಾಜ್ ಕಲ್ಗುಡಿ ಸರ್ ಅವರಿಗೆ ಈಗ ಪ್ರಶಸ್ತಿ ಪ್ರದಾನವನ್ನ ಮಾಡಬೇಕು ಅಂತ ಹೇಳಿ ನಾನು ಡಾಕ್ಟರ್ ಹಂಪಣ್ಣ ಸರ್ ಅವರಲ್ಲಿ ಕೇಳ್ಕೊಳ್ತೀನಿ. ಈಗ ನಮ್ಮ ನಾಡಿನ ಖ್ಯಾತ ವಿಮರ್ಶಕರು, ಸಾಹಿತಿಗಳು, ಇಲ್ಲಿರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳಿಗೆ ಗುರುಗಳಾಗಿರ್ತಕ್ಕಂಥವರು, ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕಲ್ಗುಡಿ ಸರ್ ಅವರ ಪ್ರಶಸ್ತಿ ಪತ್ರವನ್ನ ವಾಚನ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ರಾಜು ಗುಂಡಾಪುರ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ಡಾಕ್ಟರ್ ಬಸವರಾಜು ಕಲ್ಗುಡಿ ಅವರು ಕನ್ನಡದ ಖ್ಯಾತ ಸಾಹಿತ್ಯ ವಿಮರ್ಶಕರು, ವ್ಯಾಖ್ಯಾನಕಾರರು ಆದಂತಹ ಡಾಕ್ಟರ್ ಬಸವರಾಜು ಕಲ್ಗುಡಿ ಅವರು ಮೂಲತಃ ಬೆಳಗಾವಿಯವರು. ಆದರೆ ಅವರ ವ್ಯಾಸಂಗವೆಲ್ಲ ಆಗಿದ್ದು ಬೆಂಗಳೂರಿನಲ್ಲಿ. 1975ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ವ್ಯಾಸಂಗವನ್ನು ಮುಗಿಸಿ ನಂತರ ಅನುಭವ ಮತ್ತು ಸಾಂಸ್ಕೃತಿಕ ಸಮಸ್ಯೆಗಳು ಎಂಬ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ಇವರು ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ. ಕನ್ನಡದ ಒಬ್ಬ ಪ್ರಬುದ್ಧ ಸಾಂಸ್ಕೃತಿಕ ಶೋಧಕರಾಗಿ ಬಸವರಾಜ ಕಲ್ಗುಡಿಯವರು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಪರಂಪರೆ ಮತ್ತು ಸಮಕಾಲೀನತೆಗಳ ನಡುವಿನ ಅರ್ಥಪೂರ್ಣ ಅನುಸಂಧಾನ ನಡೆಸಿರುವಂತಹ ಕಲ್ಗುಡಿಯವರ ಕೃತಿಗಳು ಕನ್ನಡ ಸಾಹಿತ್ಯ ಲೋಕದ ಮನ್ನಣೆಗೆ ಪಾತ್ರವಾಗಿವೆ. ವಿಮರ್ಶೆಯ ಸಮಕಾಚಿತತೆಯನ್ನು ಸದಾ ಕಾಪಾಡಿಕೊಂಡಿರುವಂತಹ ಕಲ್ಗುಡಿಯವರ ಕೊಡುಗೆ ವಿಶಿಷ್ಟವಾದದ್ದು. ತಮ್ಮ ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳನ್ನು, ಗೌರವಕ್ಕೆ ಪಾತ್ರವಾಗಿರ್ತಕ್ಕಂಥ ಅವರ ಸಾಹಿತ್ಯ ಸಾಧನೆಗಾಗಿ ಈಗ ಬರಗೂರು ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಅವರಿಗೆ ಬರಗೂರು ಸಂಸ್ಥಾನದ ಪರವಾಗಿ ವಂದನೆಗಳು, ಅಭಿನಂದನೆಗಳು.
ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಜನಪ್ರಿಯ ನಟಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿಯಾಗಿರ್ತಕ್ಕಂಥ ಶ್ರೀಮತಿ ಸುಧಾರಾಣಿ ಮೇಡಮ್ ಅವರಿಗೆ ಸಲ್ತಾ ಇದೆ. ಅವರಿಗೆ ಈಗ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ನಾಡೋಜ ಹಂಪನ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗ ಕನ್ನಡ ನಾಡಿನ ರಸಿಕರ ಮನಸ್ಸನ್ನು ಗೆದ್ದ ನಮ್ಮ ಕನ್ನಡ ಚಲನಚಿತ್ರ ರಂಗದ ವಿಶೇಷ ಸಾಧನೆಯನ್ನು ಮಾಡಿರ್ತಕ್ಕಂತಹ ಶ್ರೀಮತಿ ಸುಧಾರಾಣಿ ಮೇಡಮ್ ಅವರಿಗೆ 2024ರ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಪ್ರಶಸ್ತಿ ವಾಚನವನ್ನ ಡಾಕ್ಟರ್ ಶಮಿತಾ ಬಲ್ಲಾಡ್ ಮೇಡಮ್ ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಶ್ರೀಮತಿ ಸುಧಾರಾಣಿ ಕನ್ನಡ ಚಲನಚಿತ್ರರಂಗ ಕಂಡ ಒಬ್ಬ ಅಪರೂಪದ ಪ್ರತಿಭಾವಂತ ಕಲಾವಿದೆಯಾಗಿ ಶ್ರೀಮತಿ ಸುಧಾರಾಣಿ ಅವರು ಹೆಸರು ಮಾಡಿದ್ದಾರೆ. ಬಾಲ ಕಲಾವಿದೆಯಾಗಿ ಚಲನಚಿತ್ರರಂಗವನ್ನು ಪ್ರವೇಶಿಸಿದ ಇವರು ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ನಿರ್ಮಾಣ ಮಾಡಿದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ ಆನಂದ್ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಯಕಿಯ ಪಾತ್ರವನ್ನು ನಿರ್ವಹಿಸಿದರು. ಅಲ್ಲಿಂದ ಇಲ್ಲಿಯವರೆಗೆ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ತಮ್ಮ ಸಹಜಾಭಿನಯದಿಂದ ಕರ್ನಾಟಕದ ಮನೆ ಮಾತಾದರು. ಇಲ್ಲಿಯವರೆಗೆ ಸುಮಾರು 150 ಚಲನಚಿತ್ರಗಳಲ್ಲಿ ಅಭಿನಯಿಸಿರುವ ಸುಧಾರಾಣಿ ಅವರು ಫಿಲ್ಮ್ ಫೇರ್ ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಕನ್ನಡವಲ್ಲದೆ ತಮಿಳು, ತುಳು, ತೆಲುಗು, ಮಲಯಾಳಂ ಚಲನಚಿತ್ರಗಳಲ್ಲೂ ಅಭಿನಯಿಸಿ ಯಶಸ್ವಿಯಾಗಿದ್ದಾರೆ. ತಮ್ಮ ಸೌಜನ್ಯಶೀಲ ವ್ಯಕ್ತಿತ್ವದಿಂದ ಚಲನಚಿತ್ರ ರಂಗದ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಈಗ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನವು ಶ್ರೀಮತಿ ಸುಧಾರಾಣಿಯವರ ಸಿನಿಮಾ ಸಾಧನೆಗಾಗಿ 2024ನೇ ಸಾಲಿನ ಬರಗೂರು ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ನಮ್ಮೆಲ್ಲರ ಶುಭ ಹಾರೈಕೆಗಳು ತಮಗೆ. ಶ್ರೀಮತಿ ಸುಧಾರಾಣಿ ಮೇಡಮ್ ಅವರ ಪ್ರಶಸ್ತಿ ಪತ್ರದ ವಾಚನವನ್ನು ಮಾಡಿದಂತಹ ಡಾಕ್ಟರ್ ಶಮಿತಾ ಬಲ್ಲಾಡ್ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ನಾಡೋಜ ಡಾಕ್ಟರ್ ಪ್ರಶಸ್ತಿಯನ್ನು ಪಡೆದಂತಹ ಶ್ರೀಮತಿ ಸುಧಾರಾಣಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಮ್ಮ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸಲ್ಲಿಸೋಣ. ಅಭಿನಂದನೆಗಳು ಮೇಡಮ್. ಹಾಗೆಯೇ 2024ರ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಖ್ಯಾತ ಸಾಹಿತಿಗಳು ವಿಮರ್ಶಕರು ಆಗಿರ್ತಕ್ಕಂಥ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಆಗಿನ ಗುರುಗಳಿಗೆ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಅವರ ಪ್ರಶಸ್ತಿ ವಾಚನವನ್ನ ಮಾಡಲಿದ್ದಾರೆ ಡಾಕ್ಟರ್ ಕರಿಯಣ್ಣ ನಿಷಾದ ಅವರು. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಅವರು ನಮ್ಮ ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನ ಒಂದು ಕೃಷಿ ಕುಟುಂಬದಲ್ಲಿ ಜನಿಸಿದ ಕರಿಗೌಡ ಬೀಚನಹಳ್ಳಿ ಅವರು ತಮ್ಮ ಸಾಹಿತ್ಯ ಕೃಷಿಯಿಂದ ಪ್ರಖ್ಯಾತರಾದಂಥವರು. ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ MA ವ್ಯಾಸಂಗವನ್ನು ಮುಗಿಸಿದಂತಹ ಇವರು ಆನಂತರ PhD ಪದವಿ ಗಳಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ ಇವರು ಆನಂತರ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕುಲಸಚಿವರಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತಿ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಕಥೆಗಳ ಕೊಡುಗೆಯ ಜೊತೆಗೆ ವಿಮರ್ಶಾ ಕೃತಿಗಳ ಮೂಲಕ ಹೊಸ ಒಳನೋಟಗಳಿಗೆ ಕಾರಣರಾಗಿದ್ದಾರೆ. ಬೆರಗು ಹುಟ್ಟಿಸುವ ಇವರ ಕ್ರಿಯಾಶೀಲತೆಯ ಫಲವಾಗಿ ಕನ್ನಡ ಸಾಹಿತ್ಯಕ್ಕೆ ಕೆಲವು ಅಪರೂಪದ ಕೃತಿಗಳು ಲಭ್ಯವಾಗಿವೆ. ಸಾಹಿತ್ಯ ವಿಮರ್ಶೆಯ ಜೊತೆಗೆ ಇವರು ಕಟ್ಟಿಕೊಟ್ಟ ಸಂಸ್ಕೃತಿ ಕಥನವು ಮೌಲ್ಯಯುತವಾಗಿದೆ. ಆಡಳಿತ ನಿರ್ವಹಣೆ ಮತ್ತು ಸಾಹಿತ್ಯ ವಿಶ್ಲೇಷಣೆಗಳಲ್ಲಿ ಸದಾ ಸಮಚಿತ್ತತೆಯನ್ನು ಕಾಪಾಡಿಕೊಂಡು ಬಂದಿರುವ ಇವರನ್ನು ಕನ್ನಡ ಸಾಹಿತ್ಯ ಲೋಕವು ಕೆಲವು ಪ್ರಶಸ್ತಿಗಳ ಮೂಲಕ ಗೌರವಿಸಿದೆ. ಈಗ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಅವರ ಸಾಹಿತ್ಯ ಸಾಧನೆಗಾಗಿ 2024ನೇ ಸಾಲಿನ ಬರಗೂರು ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು.
2024ನೇ ಸಾಲಿನ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಪ್ರಶಸ್ತಿಯನ್ನ ಈಗ ಪಡೆದಂತವರು ಡಾಕ್ಟರ್ ಕರಿಗೌಡ ಬೀಚ್ನಲ್ಲಿ. ಅವರಿಗೆ ತಮ್ಮ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮತ್ತೊಮ್ಮೆ ಡಾಕ್ಟರ್ ಕರಿಗೌಡ ಬೀಚ್ನಲ್ಲಿ ಅವರಿಗೆ ಅಭಿನಂದನೆಗಳು. ಪ್ರಶಸ್ತಿಯನ್ನ ಪ್ರದಾನ ಮಾಡಿದಂತಹ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಹಂಪಣ್ಣ ಸರ್ ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಈಗ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಒಟ್ಟಾಗಿ ಕೂತ್ಕೋಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಅದೆಲ್ಲ ಕೂತ್ಕೊಳ್ಳಿ. ಈಗ ವೇದಿಕೆಗೆ ನಾಡೋಜ ನಾಡೋಜ ಡಾಕ್ಟರ್ ಬರಗೂರು ಸರ್ ಅವರು ಹಾಗೂ ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಮೈತ್ರಿ ಬರಗೂರು ಸರ್ ಅವರು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಈಗ ಬರಗೂರು ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರಲ್ಲಿ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು ದಯಮಾಡಿ ವೇದಿಕೆಗೆ ಬನ್ನಿ. ಎರಡು 2023 ಹಾಗೂ 24ನೇ ಸಾಲಿನ ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರದ ತಮ್ಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಪಡೆದ ಎಲ್ಲರಿಗೂ ನಾಲ್ವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀವಿ. ಆತ್ಮೀಯರೇ, ಮತ್ತೊಮ್ಮೆ 2023 ಮತ್ತು 24ನೇ ಸಾಲಿನ ಬರಗೂರು ಪ್ರಶಸ್ತಿ ಪಡೆದಂತಹ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳು. ಈಗ ನಾವೆಲ್ಲರೂ ಕೂಡ ಬಹಳ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದು ಬಹಳ ಪ್ರೀತಿಯಿಂದ 2023 ಮತ್ತು 24ನೇ ಸಾಲಿನ ಬರಗೂರು ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ಬಸವರಾಜ್ ಕಲ್ಗುಡಿ, ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಶ್ರೀ ರಾಜೇಂದ್ರ ಶಿಂಗ್ಬಾಬು ಹಾಗೂ 2024ನೇ ವರ್ಷದ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಶ್ರೀಮತಿ ಸುಧಾರಾಣಿ ಮೇಡಮ್ ಅವರು ಹಾಗೂ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಡಾಕ್ಟರ್ ಕರಿಗೌಡ ಬೀಚ್ನಳ್ಳಿ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದು ನಮ್ಮ ಪ್ರತಿಷ್ಠಾನಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿ ನಾನಾದರೂ ಭಾವಿಸ್ತಾ, ಈಗ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದು ಪ್ರಶಸ್ತಿ ಪ್ರದಾನವನ್ನು ಮಾಡಿದಂತಹ ಈ ನಾಡಿನ ಬಹುದೊಡ್ಡ ವಿದ್ವಾಂಸರು, ಸಾಹಿತಿಗಳು, ನಾಡೋಜ ಡಾಕ್ಟರ್ ಹಂಪಣ್ಣ ಸರ್ ಅವರು ಪ್ರೀತಿಯಿಂದ ಮಾತಾಡಬೇಕು ಈಗ ಈ ಸಂದರ್ಭದಲ್ಲಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ. ಇಲ್ಲಿ ನಿಂತ್ಕೊಂಡ್ರೆ ನನಗೆ, ಇಲ್ಲಿಗೆ ಬಂದರೆ ನನಗೆ ತವ್ರ ಮನೆಗೆ ಬಂದಾಗುತ್ತೆ. ಏನ್ರಿ ಇದನ್ನು ಹೋಲಿಕೆ ಕೊಡ್ತಾ ಇದ್ದೀರಾ ಅಂತ ಕೇಳಬಹುದು, ಅಥವಾ ಕೆಲವರಿಗೆ ಕುತೂಹಲ, ಆಸಕ್ತಿ ಅರಳಬಹುದು. ಸಂಗತಿ ಏನು ಅಂದರೆ, ನಾನು ಇಲ್ಲಿ ಶಿವಮೊಗ್ಗದಿಂದ ವರ್ಗ ಆದಮೇಲೆ ಈ ಕಾಲೇಜಿನಲ್ಲಿ 5 ವರ್ಷ ಅಧ್ಯಾಪಕನಾಗಿದ್ದೆ. ನಾನು ಇಲ್ಲಿ ಅಧ್ಯಾಪಕನಾಗಿದ್ದ ಅವಧಿಯಲ್ಲಿ R.R. ಉಮರ್ಜಿ ಅನ್ನೋರು ಪ್ರಿನ್ಸಿಪಾಲರಾಗಿದ್ದರು. ಅವರು ಉತ್ತರ ಕರ್ನಾಟಕದಿಂದ ಬಂದವರು. ಯಾರನ್ನಾದ್ರೂ ಮೇಷ್ಟ್ರನ್ನ ಕರಿಬೇಕು ಅನ್ನೋದಿದ್ದರೆ ಅಲ್ಲಿ ಅವರ ಹತ್ತಿರ ಇದ್ದಂತಹ ಸಿಬ್ಬಂದಿಯವರಿಗೆ ಹೇಳೋರು, ನಾವು ಅಂಪ ನಾಗರಾಜ ಏನೋ ಒದರು ಅನ್ನೋರು, ಕೂಗು ಅನ್ನೋದಕ್ಕೆ ಒದರು ಅಂತ ಅವರು. ನಮ್ಮ ಸ್ವಲ್ಪ ಗಾಬರಿ ಆದ ಮೊದಲು ಒದರು ಅಂತಾರಲ್ಲ ಅಂದರೆ, ಆಮೇಲೆ ಅವರೇ ನಮ್ಮ ಗಾಬರಿನ ಅರ್ಥ ಮಾಡ್ಕೊಂಡು ಉಮರ್ಜಿಯವರು ಹೇಳಿದರು, ಏನು ಗಾಬರಿ ಆಗಬೇಡಿ, ನಮ್ಮ ಕಡೆ ಕೂಗಿ ಕರೀರಿ ಅನ್ನೋದಕ್ಕೆ ಒದರು ಅಂತ ಹೇಳ್ತೀವಿ ಅಷ್ಟೇ ಅಂತ ಪ್ರಿನ್ಸಿಪಾಲ್ರಿದ್ದರು ನಮಗೆ ಅವರು ಸ್ಟ್ಯಾಟಿಸ್ಟಿಕ್ಸ್ಗೆ. ಕನ್ನಡ ವಿಭಾಗದಲ್ಲಿ ಬಹಳ ಗಟ್ಟಿಯಾದ ಪ್ರತಿಷ್ಠಿತವಾದಂಥ ವಿಭಾಗ ಈ ಕಾಲೇಜಿನಲ್ಲಿ ಅಂದರೆ ಕನ್ನಡ ವಿಭಾಗ ಇತ್ತು. M.V. ಸೀತಾರಾಮಯ್ಯನವರು ವಿಭಾಗದ ಮುಖ್ಯಸ್ಥರಾಗಿದ್ದರು. G.S. ಸಿದ್ಲಿಂಗಯ್ಯನವರು, ಸಾಶಿ ಮರಳಯ್ಯನವರು, M.L. ಲಲಿತಮ್ಮ, M.H. ಕೃಷ್ಣಯ್ಯ, ನಾನು, ಶಿವಪ್ಪ, ರಾಮಲಿಂಗಪ್ಪ, ಈ ಥರ ನಾವೆಲ್ಲ, ರಾಘವೇಂದ್ರ ಪಟ್ವಾರಿ ಅವರು ಹೊಸದಾಗಿ ಬಂದವರು, ಆಗ್ತಾನೆ ಫಸ್ಟ್ ಅಪಾಯಿಂಟ್ಮೆಂಟ್ ಇಲ್ಲಾಗೋದು.
ಅವ್ರು ಕ್ಲಾಸ್ಗೆ ಹೋಗೋಕ್ಕೆ ನಡುಗ್ತಾ ಇದ್ದರು. ನಾವು ಏನೋ ಮಾಡಿ ಅವ್ರನ್ನ ತಳ್ಳಿ ಕ್ಲಾಸ್ನೊಳಗೆ ತಳ್ಳಿಬಿಟ್ಟು ಬಾಗಿಲು ಹಾಕ್ಕೊಂಡು ಬರ್ತಾಯಿದ್ವಿ. ಜಿ ಬ್ರಹ್ಮಪ್ಪನವರಿದ್ದರು, ಒಂದು ಮರ್ತುಬಿಟ್ಟಿದೆ, ಕ್ಷಮಿಸಿ. ಹೀಗೆ ಅದೆಲ್ಲ ನೆನಪಾಗುತ್ತೆ. ನೆನಪುಗಳು ಸುಲಭವಾಗಿ ಆವಿಯಾಗಿ ಅದು ಹೊರಟೋಗೋದಿಲ್ಲ, ಗಟ್ಟಿಯಾಗಿ ನಿಂತ್ಬಿಡುತ್ತೆ. ಕೆಲವು ನೆನಪುಗಳಂತೂ ಹಾಗೆ ಮತ್ತೆ ಮತ್ತೆ ಮರಳಿ ತೇಲಿ ಬರ್ತವೆ. ಹಾಗೆ ನಾನು ಉಮರ್ಜಿಯವರು ನನ್ನನ್ನು ವಾತ್ಸಲ್ಯದಿಂದ ಕಂಡು, ನೀವು ಸ್ಟಾಫ್ ಸೆಕ್ರೆಟರಿ ಆಗಿರಬೇಕು, ಅಧ್ಯಾಪಕರ ಪರವಾಗಿ ಕನ್ನಡ ಸಂಘಕ್ಕೆ ನೀವು ಮುಖ್ಯಸ್ಥರಾಗಿ ಕಾರ್ಯಕ್ರಮ ನಡೆಸಬೇಕು ಅಂತ. ಆಗಲೂ ಅಷ್ಟೇ ನನಗೆ ತುಂಬ ಉತ್ಸಾಹ ನುಗ್ತಾ ಇದ್ದೆ. ಆಗ ನಮ್ಮ ರಾಜ್ಯಪಾಲರಾಗಿದ್ದಂಥ ವಿ ಗಿರಿಯವ್ರನ್ನ ಒಂದು ದೊಡ್ಡ ಸಮಾರಂಭಕ್ಕೆ ಕರೆದಿದ್ವಿ. ಅಲ್ಲಿಗೆ ಇಲ್ಲಿ ಬಂದು ಹೋದ್ರಿಂದ ಅವರು ರಾಷ್ಟ್ರಪತಿಗಳು ಆದರು. ಇಲ್ಲಿ ಬಂದು ಹೋದವರಿಗೆಲ್ಲ ಒಂದೊಂದು ಪ್ರಮೋಷನ್ ಸಿಗುತ್ತೆ. ಆಮೇಲೆ ಆಗ ಇವತ್ತು ಇಂಡಿಯಾದಲ್ಲಿ, ನಾಳೆ ಫ್ರಾನ್ಸ್ನಲ್ಲಿ, ನಾಡದ್ದು ರಷ್ಯಾದಲ್ಲಿ ಸದಾ ಸಂಚರಿಸ್ತಾ ಇದ್ದಂತಹ ಕೃಷ್ಣಮೆನ್ನ ಕೃಷ್ಣಮೆನ್ನವರು ಅವ್ರನ್ನ ಕರೆಸಿದ್ದೆ. ಅದನ್ನು ಸ್ವಲ್ಪ ಹೇಳಬೇಕು ನಾನು. ಆಮೇಲೆ ಇದೇನು ಈ ಸಮಾರಂಭ ಬಿಟ್ಟು ಬೇರೆ ಇದನ್ನು ಹೇಳ್ತಿದ್ದೇನೆ ಅಂತ ಅಂದ್ಕೋಬೇಡಿ, ಕೇಳಬೇಕಾದಂತಹ ಸಂಗತಿ ಇದು. ಸೊ ಅವಾಗೆಲ್ಲದು ಫೋಟೋ ಎಲ್ಲ ತೆಗೆಸಿದ್ರು. ಆಮೇಲೆ ಎಲ್ಲ ಆಗಿ ಭಾರಿ ಜನ, ಇಷ್ಟು ಸುಂದರವಾಗಿರಲಿಲ್ಲ ಆಗ ಸಭಾಂಗಣ, ಆದರೆ ಇದ್ದ ಜನರಿಂದಾಗಿ ಸಭಾಂಗಣ ಸುಂದರವಾಗಿ ಕಾಣ್ತಾ ಇತ್ತು. ಕೃಷ್ಣಮೆನ್ನವರು ಎಲ್ಲ ಭಾಷಣ ಮಾಡ್ತಾರೆ ಸಂದರ್ಭದಲ್ಲಿ ನಾನು ಸ್ಟಾಫ್ ಸೆಕ್ರೆಟರಿ ಒಬ್ಬ ಬಂದು, ಸರ್ ಆ ಫೋಟೋಗ್ರಾಫರ್ಗೆ ಅಡ್ವಾನ್ಸ್ ಬೇಕಂತೆ, 100 ರೂಪಾಯಿ ಕೊಡಿ 100 ರೂಪಾಯಿ ಕೊಡಿ ಅಂತ ಬಹಳ ಹಿಂಸೆ ಕೊಟ್ಟ. ನಾನು ಅವನ ಕಾಟ ತಡಿಲಾರ್ದೆ 100 ರೂಪಾಯಿ ಕೊಟ್ಟೆ. ಆಮೇಲೆ ಫೋಟೋಗ್ರಾಫರ್ ಎಲ್ಲ ಬಂದೆ, ನೋಡಿಗೆ 100 ರೂಪಾಯಿ ನಾನು ಕೊಟ್ಟಿದ್ದೆ. ಯಾವನಿಗೆ ಕೊಟ್ಟರೆ ಸರ್ ಅವನಿಗೂ ನಮಗೂ ಸಂಬಂಧನೇ ಇಲ್ಲ ಅಂದರು. ಅಂದರೆ ಎಷ್ಟು ಥರ ಚಮತ್ಕಾರಗಳಿಂದ ಬೆಂಗಳೂರಿನಲ್ಲಿ ಜೀವನ ನಡೆಸ್ತಾರೆ ಅನ್ನೋದಕ್ಕೆ ನಮ್ಮಂಥ ಮೇಷ್ಟ್ರನ್ನೂ ಬಿಡ್ತಿರ್ಲಿಲ್ಲ ಅವರು. ಅಂಥ ಜಾಣರಿರೋ ಈ ಬೆಂಗಳೂರಿನಲ್ಲಿ ನಮ್ಮ ಕನ್ನಡ ವಿಭಾಗ ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಅಷ್ಟು ವರ್ಷ ಇದ್ದ ಈ ಜಾಗದಲ್ಲಿ ನಿಂತು ಮಾತಾಡೋದಕ್ಕೆ ನಂಗೆ ತುಂಬ ಹರ್ಷ ಆಗುತ್ತೆ. ನನ್ನ ಸಂತೋಷವನ್ನು ದುಪ್ಪಟ್ಟು, ಹಲವು ಪಟ್ಟು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಈ ಸಮಾರಂಭ. ನಮ್ಮ ಬರಗೂರಿನ ಹೆಸರಿನಲ್ಲಿರುವ ಸಂಸ್ಥೆಯ ಸಮಾರಂಭ ಅಂದರೆ ನಮಗೆಲ್ಲರೂ ನಮ್ಮದೇ ಸಮಾರಂಭ ಅನಿಸುತ್ತೆ. ಹಾಗಾಗಿ ಬರಗೂರು ಫೋನ್ನಲ್ಲಿ ಕೇಳಿದ ತಕ್ಷಣ ನಾನು ಉಪಚಾರಕ್ಕೂ ಅಯ್ಯೋ ನನಗೆ ಬರೋಕ್ಕೆ ನಂಗೆ ರಾಗ ಎಳೀಲೇ ಇಲ್ಲ, ತಕ್ಷಣ ನಾನು ಒಪ್ಕೊಂಡು ಸಂತೋಷವಾಗಿ ಬಂದಿದ್ದೀನಿ. ಇವತ್ತು ಈ ಪ್ರಶಸ್ತಿಗೆ ಅರ್ಹರಾದಂಥವರು ನನಗೆ ಎಲ್ಲ ಪರಿಚಿತರು. ನಮ್ಮ ಸುಧಾರಣೆ ಪರಿಚಿತರು ಅಂದರೆ ರಜತ ಪರದೆಯ ಮೇಲೆ, ಆ ಮೂಲಕ. ಇನ್ನು ಉಳಿದ ಈ 4 ನಮ್ಮ ಪ್ರಿನ್ಸಿಪಾಲ್ರು, ನೀವು ಇಲ್ಲಿ 2-3 ಸಮಾರಂಭಕ್ಕೆ ನಾನು ಬಂದಿದ್ದರಿಂದ ನಾಯಕ್ ಅವರು, ಅವರ ಕೊಠಡಿ ನೋಡಿ ಅಯ್ಯೋ ನಾವಿದ್ದಾಗ ಇಷ್ಟು ಸುಂದರವಾದ ಕೊಠಡಿ ಇರಲಿಲ್ಲ ಅಂತ ನಾವು ಹೊಟ್ಟೆ ಕಿಚ್ಚು ಕೂಡ ಪಟ್ಟಿದ್ದುಂಟು. ಇವತ್ತಿನ ಈ ಸಮಾರಂಭದಲ್ಲಿ ಪ್ರಶಸ್ತಿಗೆ ಪಾತ್ರರಾದಂಥವರು ನಮ್ಮ ರಾಜೇಂದ್ರ ಸಿಂಗ್ ಚಲನಚಿತ್ರ ಕ್ಷೇತ್ರದ ಸಿಂಹ, ಹುಲಿ ಅಲ್ಲ ಸಿಂಗ್ ಅನ್ನೋದೇ ಸಿಂಹ ತಾನೇ. ಅವರು ಅದೆಷ್ಟು ಜನರ ಅಭ್ಯುದಯಕ್ಕೆ ಬೇಕಾದಂತಹ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ಟಂಥವರು, ಪ್ರೋತ್ಸಾಹ ಕೊಟ್ಟವರು, ಉತ್ಸಾಹ ತುಂಬಿ ಅವರಿಗೆ ಪ್ರಶಸ್ತಿಗಳು, ಅವರು ಯಾರ್ಯಾರಿಗೆ ಅವಕಾಶ ಮಾಡಿಕೊಟ್ರೋ ಅವರಿಗೆ ಪ್ರಶಸ್ತಿಗಳು ಬಂದಾಗ ಸಂತೋಷಪಟ್ಟಂಥ ಶ್ರೀಮಂತವಾದ ಹೃದಯವನ್ನು ಹೊಂದಿರತಕ್ಕಂಥವರು. ಹೀಗಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡುವ ಒಂದು ಸಂತೋಷ ನನಗೆ ಕಲ್ಪಿಸಿಕೊಟ್ಟಂತಹ ರಾಮಚಂದ್ರಪ್ಪ ಅವ್ರನ್ನು, ಅದನ್ನು ಸ್ವೀಕರಿಸಿದಂಥ ತಮಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಎಷ್ಟೋ ಪ್ರಶಸ್ತಿಗಳನ್ನು ತಾವೇ ಕೊಟ್ಟಿದ್ದೀನಿ, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬರಲಿ ಅಂತ ಹಾರೈಸ್ತೀನಿ. ಬಸವರಾಜ್ ಕಲ್ಗುಡಿ ಅವರು ಎಷ್ಟು ಗಟ್ಟಿಯಾಗಿ ಮಾತಾಡ್ತಾರೆ ಅಂತಂದರೆ ಆ ಮೈಕಿಗೆ ಮಾತ್ರ ಕೇಳಿಸುತ್ತೆ. ಭಾಳ ಮೃದುವಾಗಿ ಆ ಥರ ಮಾತಾಡೋರು ಅಂದರೆ ನನ್ನ ಪೂತಿ ನರಸಿಂಹಾಚಾರ್ಯ ನೆನಪಾಗ್ತಾರೆ. ನಮ್ಮ ಪೂತಿ ನರಸಿಂಹಾಚಾರ್ಯ ಹಾಗೇನೆ ಮೃದುವಾಗಿ ಮೆಲ್ಲಿಗೆ ಮಾತನಾಡಿದ್ರು. ಆದರೆ ಅವರು ಮೆಲ್ಲಗೆ ಮಾತಾಡಿದರೂ ಆ ಮಾತುಗಳು ಗಟ್ಟಿಯಾಗಿರುತ್ತವೆ. ತುಂಬ ತುಂಬ ಮೌಲಿಕವಾದಂತಹ, ಅಧ್ಯಯನಶೀಲವಾದಂತಹ, ಅರ್ಥದಿಂದ ಮಿಡಿಯುವ ಮಾತುಗಳನ್ನು ಪೋಣಿಸಿ ತೂಗಿ ಜಿಪುಣ
ಸುಮ್ಮನೆ ಯಾರನ್ನೂ ಸ್ತುತಿ ಮಾಡೋದಿಲ್ಲ, ತೂಗಿ ತೂಗಿ ಹೇಳಿ ಮಾಡುವ ಒಳ್ಳೆಯ ವಿಮರ್ಶಕ. ಈ ಹೊತ್ತು ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ವಿಭಾಗದ ಮುಂಚೂಣಿಯಲ್ಲಿ ನಾಯಕರಾಗವರಿದ್ದಾರೆ. ಅವರು ಬಂದ ಮೇಲೆ ಎಷ್ಟೋ ಒಳ್ಳೆಯ ಕಾರ್ಯಕ್ರಮಗಳು ಈಗಾಗಲೇ ನಡೆದಿವೆ. ಇನ್ನೂ 5 ವರ್ಷ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಕನಸನ್ನು ಹೊತ್ತು ಬಂದಿದ್ದಾರೆ. ನಿಮ್ಮ ಕನಸು ನನಸಾಗಲಿ ಅಂತ ನಾನು ಹಾರೈಸ್ತೀನಿ. ಕರಿಗೌಡ ಬೀಚನಹಳ್ಳಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲ್ಲೂಕಿನ ಹತ್ರ ಇರೋ ಒಂದು ಊರು. ನನಗೂ ಅವ್ರಿಗೂ ಅನೇಕ ಸಮಾರಂಭಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ಹೆಚ್ಚಿಗೆ ನಾನು ಹೇಳುವುದಕ್ಕೆ ಹೋಗೋದಿಲ್ಲ. ಹೇಳಬೇಕಾದ 2 ಮಾತುಗಳು ಅಂತಂದರೆ, ಕನ್ನಡದ ಈ ಹೊತ್ತಿನ ನಮ್ಮ ಸಮಕಾಲೀನರ ನಡುವೆ ಇರುವ ಒಳ್ಳೆ ಕಥೆಗಾರ ಅಂತಂದರೆ ಕರಿಗೌಡ ಬೀಚನಹಳ್ಳಿ. ಎಷ್ಟು ಸೊಗಸಾದಂಥ ಗ್ರಾಮೀಣ ಸೊಗಡು ಇರುತ್ತೆ. ನಗರಕ್ಕೆ ವಲಸೆ ಬಂದಿದ್ದವರ ಜೀವನದ ವೈವಿಧ್ಯ, ಅದನ್ನೆಲ್ಲವನ್ನು ಅವರು ಆ ಶಬ್ದಗಳಲ್ಲಿ ಕಟ್ಟಿಕೊಡೋ ರೀತಿ. ಹಳ್ಳಿ ಭಾಷೆನ ಬಳಸ್ತಾರೆ, ನಗರ ಭಾಷೆನ ಅದಕ್ಕೆ ಸೇರಿಸ್ತಾರೆ. ಆದರೆ ಆ ವ್ಯಕ್ತಿ ಚಿತ್ರ, ಆ ಚಿತ್ರಕ್ಕೆ ಶಕ್ತಿ, ಆ ಗದ್ಯದಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ ನಾನು ಅವರ ಕಥೆಗಳನ್ನು ತುಂಬ ಮೆಚ್ಚಿಕೊಂಡಂಥವನು. ಹೊಸದಾಗಿ ಏನು ಬರೆದ್ರೂ ಆ ಸಂಕಲನದ ಒಂದು ಪ್ರತಿಯನ್ನು ನನಗೆ ಕಳಿಸಿಕೊಡುವ ಸ್ನೇಹ ಮತ್ತು ಔದಾರ್ಯವನ್ನು ಅವರು ಹೊಂದಿರ್ತಕ್ಕಂಥವರು. ಅನುವಾದನೂ ಮಾಡಿದ್ದಾರೆ, ಬೇರೆ ಕೃತಿಗಳ ಸಂಪಾದನೆಯನ್ನು ಮಾಡಿದ್ದಾರೆ. ಅಂದರೆ ಇನ್ನೊಬ್ಬ ಲೇಖಕರಿಗೆ ಸಂಬಂಧಪಟ್ಟ ಸಂಭಾವನಾ ಗ್ರಂಥ ಕೊಡುವ ಸಂದರ್ಭದಲ್ಲಿ ಅದನ್ನು ಕೂಡ ಅವರು ಸಂಪಾದಕರಾಗಿ ಎತ್ಕೊಂಡು ಕೆಲಸ ಮಾಡಿದ್ದಾರೆ. ಈಗ ಸಗಟು ಖರೀದಿ ಏನಿದೆ, ಕನ್ನಡದ ಪುಸ್ತಕಗಳ ಸಗಟು ಖರೀದಿ ಕರ್ನಾಟಕ ಸರ್ಕಾರ ನೇಮಿಸಿರುವ ಆ ಸಮಿತಿಯ ಅಧ್ಯಕ್ಷರಾಗಿ ಕರಿಗೌಡ ಬೀಚನಹಳ್ಳಿ ಇದ್ದಾರೆ. ಅದು ಕಷ್ಟದ ಕೆಲಸ, ಎಲ್ಲ ಬಂದು ಕಾಡ್ತಾರೆ, ಯಾರನ್ನೂ ನೀವೇನು ಮಾಡೋಕ್ಕಾಗಲ್ಲ. ಅದರಿಂದ ನಿಮಗೆ ಸರ್ಕಾರ ಏನು ಸವಲತ್ತು ಕೊಟ್ಟಿದ್ದಾರೆ ಅಂದರೆ ಅನೇಕರ ದ್ವೇಷ ಸಂಪಾದಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು ನಿಮಗೆ ಕಲ್ಪಿಸಿಕೊಟ್ಟಿರೋ ಸರ್ಕಾರವನ್ನು ನಾವು ಅಭಿನಂದಿಸ್ಬೋದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಸುಧಾರಾಣಿ ಅಮ್ಮ, ಎಷ್ಟು ಲಕ್ಷಾಂತರ ಹೃದಯಗಳಿಗೆ ನೀವು ರಜತ ಪರದೆ ಮೇಲೆ ಬಂದರೆ, ಬೆಳ್ಳಿ ಪರದೆ ಮೇಲೆ 150 ಚಿತ್ರ, ಅಷ್ಟೊಂದು ನೋಡೋದೇ ಅವಾಗ ನಾವು. ಆದ್ದರಿಂದ ಅದೇನು ತೋರಿಸುತ್ತೆ ಅಂದರೆ ನಿಮಗಿರುವ ನಟನ ಸಾಮರ್ಥ್ಯ. ಅದನ್ನು ನಿರ್ದೇಶಕರು ಇವನ್ನೇ ಆಯ್ಕೆ ಮಾಡಬೇಕು ಅಂತ ಇನ್ನೊಬ್ಬರು ನಿಮಗಾಗಿ ಆಯ್ಕೆ ಮಾಡುವುದಕ್ಕಾಗಿ ಕ್ಯೂನಲ್ಲೂ ನಿಂತಿರ್ತಾರೋ ನನಗೆ ಗೊತ್ತಿಲ್ಲ. ಆದ್ದರಿಂದ ಅಂತಹ ಒಳ್ಳೆಯ ಹೆಸರು ಸಂಪಾದಿಸ್ಕೊಂಡಿದ್ದೀರಿ ನೀವು. ಈ 4 ಜನಕ್ಕೆ ಸನ್ಮಾನಿಸುವ ಒಂದು ಸಂತೋಷವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾಡೋಜ ಪ್ರೊಫೆಸರ್ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ. ನಮ್ಮ ಕರ್ನಾಟಕದಲ್ಲಿ ತಾವು ಹುಟ್ಟಿ ಬಂದಂತಹ ಊರಿಗೆ ತಮ್ಮನ್ನು ಅರ್ಪಿಸಿಕೊಂಡು ಆ ಊರಿಗೆ ನಾನೇನಾದರೂ ಮಾಡಬೇಕು, ನಾನು ಈ ಊರಿನವನು, ಈ ಮಣ್ಣವನು, ಈ ನೆಲದವನು, ಈ ಗಾಳಿ ಕುಡ್ದವನು ನಾನು ಅನ್ನುವ ಒಂದು ಭಾವನೆಯಿಂದ ಬರಗೂರಿಗೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನಾನು ಕಣ್ಣಾರೆ ಕಂಡವನು. ಮತ್ತು ನಾನು ಅವರು ಕೊಡುವ ಪ್ರಶಸ್ತಿಯ ಫಲಾನುಭವಿ. ಐ ಆಮ್ ಎ ಬೆನಿಫಿಷಿಯರಿ ಆಫ್ ದಿ ಅವಾರ್ಡ್ಸ್ ದಟ್ ಹಿ ಹ್ಯಾಸ್ ಇನ್ಸ್ಟಿಟ್ಯೂಟೆಡ್. ಅದನ್ನು ಜ್ಞಾಪಿಸ್ಕೊಳ್ತೀನಿ. ನೋಡಿ, ತಕ್ಷಣಕ್ಕೆ ಆ ಥರ ಕೆಲಸ ಮಾಡ್ತಿರೋರು ನಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರ್. ನಾಗ್ತಿಹಳ್ಳಿಗಾಗಿ ಎಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ತನ್ನ ಊರನ್ನು, ತಾನು ಯಾವ ಕ್ಷೇತ್ರದಲ್ಲಿ ಲೇಖನಿ ಇಟ್ಕೊಂಡು ಹೊರಟರೋ ಆ ಸಾಹಿತ್ಯ ಕ್ಷೇತ್ರವನ್ನು ಮತ್ತು ಸಂಘಟನಾ ಸಾಮರ್ಥ್ಯವನ್ನು ರಾಮಚಂದ್ರಪ್ಪ ಬಹುಶ್ರುತ, ಬಹುರೂಪಿ, ಬಹುಶಕ್ತಿ ಹೊಂದಿರತಕ್ಕಂಥವನು. ಅವರು ಅವರ ಹೆಸರನ್ನ ಈ ಪ್ರಶಸ್ತಿ ಭಾಳ ನಾವೆಲ್ಲ ನೆನೆಸ್ಕೊಳ್ಬೇಕಾದಂಥ ಪ್ರಶಸ್ತಿಗಳು ಎಷ್ಟೋ ಬರುತ್ತೆ, ಎಷ್ಟೋ ಹೋಗುತ್ತೆ. ಆದರೆ ಕೆಲವು ಪ್ರಶಸ್ತಿಗಳು ನಮ್ಮ ಅಂತರಂಗದಲ್ಲಿ ಅನುರಣಿಸ್ತಾ ಇರುತ್ತೆ. ಅಂತಹ ಒಂದು ಮಹತ್ವದ ಪ್ರಶಸ್ತಿಗೆ ಪಾತ್ರರಾದಂತಹ ತಮಗೆಲ್ಲ ನಾನು ಹೃತ್ಪೂರ್ವಕವಾಗಿ ಇನ್ನೊಮ್ಮೆ ಅಭಿನಯಿಸ್ತಾ ತಮಗೆಲ್ಲ ಉತ್ತರೋತ್ತರವಾದ ಶ್ರೇಯಸ್ಸು ದೊರಕಲಿ ಅಂತ. ಆಮೇಲೆ ಈ ಸಭೆ ಇದೆಯಲ್ಲ, ಏನ್ರಿ ದಿ ಇಲೈಟ್ ಆಡಿಯನ್ಸ್,
ಬೆಂಗಳೂರಿನ ಕೆನೆಪದರವೇ ಇಲ್ಲಿ ಬಂದು ಕೂತ ಹಾಗಿದೆ ಇವತ್ತು. ನನಗೆ ಚಿರಪರಿಚಿತ ಮುಖಗಳು ಎಷ್ಟೋ ಹಿಂಗೆ ನೋಡಿದರೆ ಅಯ್ಯೋ ನಮ್ಮ ಮಿತ್ರರು ಬಂದಿದ್ದಾರೆ, ನಮ್ಮ ವಿದ್ಯಾರ್ಥಿಗಳು, ನನ್ನ ಸ್ನೇಹಿತರು ಬಂದಿದ್ದಾರೆ. ಇದು ಸಾಹಿತ್ಯದ ಸಭೆ. ಇಂಥ ಸಭೆಯಲ್ಲಿ ಭಾಗವಹಿಸೋದೇ ಒಂದು ಸಂತೋಷ. ಸಹೃದಯರು, ನಾನು ಎಷ್ಟೋ ಕಡೆ ಹೇಳ್ತಿರ್ತೀನಿ, ಸಹೃದಯರು ಸಾಹಿತ್ಯ ಓದ್ಕೊಂಡಂಥವ್ರು ಇವತ್ತು ಕಡಿಮೆ ಆಗುತ್ತದೆ. ಸಭೆಯ ತೂಕ, ಘನತೆ ತಮ್ಮೆಲ್ಲರ ಬಾಲ್. ಯೇಷಾಂ ಕಾವ್ಯಾನುಶೀಲನ ವಶಾತ್ ವಿಶದೀಭೂತೆ ಮನೋಮುಕುರೆ ವರ್ಣನೀಯ ತನ್ಮಯೀ ಭವನ ಯೋಗ್ಯತಾ ತೇ ಹೃದಯ ಸಂವಾದ ಭಾಜಃ ಸಹೃದಯ. ಸಹೃದಯನಿಗೆ ಈಕ್ವಲೆಂಟ್ ಇಂಗ್ಲೀಷ್ನಲ್ಲಿಲ್ಲ. ರೀಡರ್ ಅಂದರೆ ಪೇಪರ್ ಓದೋನು ರೀಡರ್ ಅಲ್ಲ ಇವನು ಕಾವ್ಯಗಳ ಸತತವಾದ ಅಭ್ಯಾಸದಿಂದ ತನ್ನ ಅಂತರಂಗವನ್ನು ಕನ್ನಡಿಯಲ್ಲಿ ಆ ಕವಿಯ ಭಾವನೆಗಳು ಪ್ರತಿಫಲಿತವಾಗುವ, ಅವನಿಗೆ ಸ್ಪಂದಿಸುವ ಒಂದು ಸಂಸ್ಕಾರವನ್ನು ಯಾರು ಪಡೆದಿರ್ತಾನೋ ಅವನು ಸಹೃದಯ. ಅಂಥ ಸಹೃದಯರ ಸಭೆ ಇವತ್ತಿಲ್ಲಿದೆ. ನನಗೆ ಇನ್ನೂ ಮಾತಾಡೋಣ ಅಂತ ಆಸೆ ಆಗುತ್ತೆ. ಸಾಕು, ಇಷ್ಟು ಸಭೆಯಲ್ಲಿ ಭಾಗವಹಿಸಿ ನಾನು ತುಂಬ ಸಂತೋಷಪಟ್ಟಿದ್ದೀನಿ. ವಂದನೆಗಳು ರಾಮಚಂದ್ರಪ್ಪ, ಅಭಿನಂದನೆಗಳು ತಮಗೆ. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಬರಗೂರು ಪ್ರತಿಷ್ಠಾನದ ಬಗ್ಗೆ, ಪ್ರತಿಷ್ಠಾನದ ಕಾರ್ಯ ಚಟುವಟಿಕೆಗಳ ಬಗ್ಗೆ, ಪ್ರತಿಷ್ಠಾನವು ಕೊಡುವಂತಹ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತನಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತರಾಗಿರ್ತಕ್ಕಂತಹ ಅಂಪಣ್ಣ ಸರ್ ಅವರಿಗೆ ನಮ್ಮ ನಾಡೋಜ ಬರಗೂರು ಪ್ರತಿಷ್ಠಾನ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ಅವರು ಹೇಳ್ತಾ ಎಂತಹ ಆಡಿಯನ್ಸ್ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಬೇರೆ ಬೇರೆ ಊರುಗಳಿಂದ ಸರ್, ಚಿತ್ರದುರ್ಗ, ಚಿಕ್ಕಮಗಳೂರು, ಹೀಗೆ ಮೈಸೂರು, ಇನ್ನೂ ಹಲವಾರು ಊರುಗಳಿಂದ ಬಂದಿದ್ದಾರೆ. ಹಾಗೆ ಈ ನಾಡಿನ ಖ್ಯಾತ ವಿಮರ್ಶಕರಾಗಿರ್ತಕ್ಕಂಥ ಎಚ್ ಎಸ್ ರಾಘವೇಂದ್ರ ಸರ್ ಅವರು ಬಂದಿದ್ದಾರೆ. RG ಹಳ್ಳಿ ನಾಗರಾಜ್ ಸರ್ ಅವರಿದ್ದಾರೆ. ಇಲ್ಲಿ ಎದುರುಗಡೆ ಬೈರ್ಮಲ್ಲ ರಾಮೇಗೌಡರು ಸರ್ ಇದ್ದಾರೆ. ಅಲ್ಲಿ HR ಸ್ವಾಮಿ ಸರ್ ಇದ್ದಾರೆ. ಈ ಕಡೆ ಕೂತ್ರೆ ಕಾಮಣ್ಣ ಆಗ್ಬೋದು, ಸುಕನ್ಯಾ ಮಾರುತಿ ಮೇಡಮ್ ಆಗ್ಬೋದು, ಹಾಗೆ ನಿಡ್ಸಾಲೆ ಪುಟ್ಸಾಮಯ್ಯ ಸರ್ ಅವರು. ಹೀಗೆ ನಾನು ಹೆಸರು ಹೇಳ್ತಾ ಹೋದ್ರೆ ಬಹಳಷ್ಟು ಜನ ಒಬ್ಬೊಬ್ರು ಹೇಳ್ತಾ ಹೋಗ್ಬೋದು. ನೀವೆಲ್ಲರೂ ಬಂದಿದ್ದೀರಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಪ್ರತಿಷ್ಠಾನದ ಪರವಾಗಿ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಈಗ 2023ನೇ ಸಾಲಿನ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ನಿರ್ದೇಶಕರಾಗಿರ್ತಕ್ಕಂತಹ, ನಿರ್ಮಾಪಕರು ಆಗಿರ್ತಕ್ಕಂತಹ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರು ತಮ್ಮ ಮನದಾಳದ 2 ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತೀನಿ. ವೇದಿಕೆ ಮೇಲಿರೋ ಅಂಪಣ್ಣ ನಾಗರಾಜ್ ಅವರೇ ಹಾಗೂ ಎಲ್ಲ ಸಾಧಕರೇ ಹಾಗೂ ಸಭಾಂಗಣದಲ್ಲಿ ಅತಿರಥ ಮಹಾರಥರಿದ್ದಾರೆ. ಅದರಲ್ಲಿ ಬರಗೂರವರು ಇದ್ದಾರೆ. ನಮಗೆ ಬಹಳ ಆತ್ಮೀಯ ಮತ್ತು ಅವ್ರನ್ನ ಒಂಥರ ಪೂಜ್ಯ ದೃಷ್ಟಿಯಿಂದ ನೋಡೋ ಮನಸ್ಸು ಯಾವಾಗಲೂ. ಅವರ ಮೇಷ್ಟ್ರು, ಅವರ ಬರವಣಿಗೆ, ಅವರ ನಡವಳಿಕೆ, ಪ್ರತಿಯೊಂದು ಒಂದು ಕಂಪ್ಲೀಟ್ ಮ್ಯಾನ್ ಅಂತ ಏನು ಹೇಳ್ತೀವಿ ಅದು ಬರಗೂರವರು. ಮೊದಲನೇದಾಗಿ ನನಗೆ ಈ ಪ್ರಶಸ್ತಿ ತಗೊಳ್ಳೋ ಯೋಗ್ಯತೆ ಇದೆಯಾ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಯಾಕೆಂದರೆ ಬರಗೂರವರ ಹೆಸರು ಅಷ್ಟು ಸಾಧನೆ ಮಾಡಿರೋರಂಥ ಹೆಸರು. ಏಕೆಂದರೆ ಇವತ್ತಿನ ದಿವಸ ಪ್ರಶಸ್ತಿಗಳೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು, ಚೀಫ್ ಮಿನಿಸ್ಟ್ರ್ ಕೈಲಿ ಫೋನ್ ಮಾಡಿಸೋದು, ಈ ಥರ ಪ್ರಶಸ್ತಿಗಳು. ನೆನ್ನೆ ಎಲ್ಲ ಒಂದು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ, ಯುನೆಸ್ಕೋಯಿಂದ ಡಾಕ್ಟ್ರೇಟ್ ಕೊಡಿಸ್ತೀವಿ, 5,000 ರೂಪಾಯಿ ಕೊಡಿ ಅಂತ. ಪರಿಸ್ಥಿತಿ ಆ ಥರ ಬಂದ್ಬಿಟ್ಟಿದೆ ಈಗ. ಆದರೆ ಇದು ಒಂಥರ, ಇದು ಪೂರ್ಣವಾಗಿ 100% ಆಗಿ ಒಂದು 24 ಕ್ಯಾರೆಟಿನ ಅಪ್ಪಟ ಚಿನ್ನದಂಥ ಪ್ರಶಸ್ತಿ ಇದು. ಯಾಕೆಂದರೆ ಇದರಲ್ಲಿ ಯಾವುದೇ ಒಂದು ಲೋಪದೋಷಗಳು ಇಲ್ಲ, ಯಾವುದೂ ಇಲ್ಲ. ನಾವು ಮಾಡಿರೋ ಒಂದು ಅಳಿದ ಸೇವೆಗೆ ಗುರುತಿಸಿದರೆ ಅದಕ್ಕೆ ಪ್ರತಿಷ್ಠಾನಕ್ಕೆ ಮತ್ತು ಬರಗೂರವ್ರಿಗೆ ಮತ್ತು ಸ್ನೇಹಿತರಿಗೆ ಎಲ್ಲರಿಗೂ ಅಭಿನಂದನೆಗಳು. ನನಗೆ ಬರಗೂರವರಂದರೆ ಒಂಥರ ಭಾಳ ಇಷ್ಟ. ಯಾಕೆಂದರೆ ಅವರ ಒಂದು ಇಂಟರ್ವ್ಯೂ ಇತ್ತೀಚೆಗೆ ಚಂದನದಲ್ಲಿ ಬರ್ತಾಯಿತ್ತು. ಅವಾಗೆಲ್ಲ ಅವ್ರ ಲೈಫ್ ಹಿಸ್ಟ್ರಿ ನೋಡಿದಾಗ, ಅವರು ಒಂದು ಸಿನಿಮಾ ಗೀತೆಯಿಂದ ಒಬ್ಬ ಗೆಳೆಯ ದೂರ ಹೋದಾಗ ಬರೆದು ಅಲ್ಲಿಂದ ಅವರ ಒಂದು ಬರವಣಿಗೆನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಕೊಂಡ್ರು. ಆಮೇಲಿಂದ ಅವರು ಊರಿಗೆ ಪತ್ರಿಕಾ
ಇದನ್ನು ಯಾವ ಥರ ಒಂದು ಪ್ರತಿಯೊಬ್ಬರು ಪತ್ರಿಕೆನ ಓದಬೇಕು ಅನ್ನೋದು ಹಲವಾರು ಹೋರಾಟಗಳಲ್ಲಿ ಅವರು ಅವರ ಒಂದು ಗಟ್ಟಿ ಧ್ವನಿ, ವೈಲೆನ್ಸ್ ಇಲ್ಲದೇ ಶಾಂತಿಯುತವಾಗಿ. ಯಾಕೆಂದರೆ ಒಂದು ಘಟನೆ ಜ್ಞಾಪಕ ಬರುತ್ತೆ. ಈ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಒಂದು ಪುಸ್ತಕ ತಂದಿದ್ರು, ಕನ್ನಡ ಚರಿತ್ರೆ ಎಲ್ಲ ಒಂದು 80 ವರ್ಷದ್ದು. ಅದರಲ್ಲಿ ಕೆಲವು ವಿಷಯಗಳು ನಾವು ಕೆಲವು ಸ್ನೇಹಿತರು ಓದಿದಾಗ ರಾಜ್ಕುಮಾರ್ ಅವ್ರನ್ನ ಭಾಳ ಕೇವಲವಾಗಿ, ಉದಾಹರಣೆಗೆ ಕ್ಯಾಬ್ರೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಕೂಡ ಬರೆದಿದ್ರು. ಸೊ ಅದನ್ನು ನಾವು ಚೇಂಬರ್ಗೆ ಹೇಳಿದ್ವಿ, ಈ ಪುಸ್ತಕನ ನೀವು ವಾಪಸ್ ತಗೊಳ್ಳಿ, ಇಲ್ಲದೇ ಹೋರಾಟ ಆಗುತ್ತೆ ಅಂತ. ಸರಿ, ಪಾರ್ವತಮ್ಮನವ್ರಿಗೂ ಹೋಯಿತು. ಪಾರ್ವತಮ್ಮನವರು ಬರ್ಗೂರವ್ರನ್ನ ಮೀಟ್ ಮಾಡಿ ಏನು ಹೇಳ್ತಾರೆ ಅಂತ ಕೇಳೋಣ ಅಂತ ಹೇಳಿದ್ರು. ಅವ್ರಿಗೂ ಅದು ಸರಿ ಅನ್ನಿಸ್ತು. ನಾವು ಕೆಲವರೆಲ್ಲ ಈ ಪುಸ್ತಕ ಸುಟ್ಟಾಕ್ಬಿಡ್ಬೇಕು ಚೇಂಬರ್ ಮುಂದೆ ಅಂತ ಒಂದು ಸ್ವಲ್ಪ ಹುರುಪಲ್ಲಿದ್ವಿ. ಅವ್ರು ಹೇಳಿದ್ರು, ಸರಸ್ವತಿನ ಸುಡಬೇಡಿ, ನಿಮ್ಮ ಪ್ರತಿಭಟನೆ ಏನಿದ್ರೆ ಮಾಡಿದ್ರು. ಆವಾಗ ನಮ್ಮ ತಪ್ಪು ನಮ್ಗಾರಿ ಅರ್ಥ ಆಯಿತು, ಸರಸ್ವತಿನ ಸುಡಬಾರ್ದು ಅನ್ನೋದು ಅವರ ಒಂದು ಪಾಠ ನಮಗೆ. ಹಾಗೆ ಅವರು ಕನ್ನಡಕ್ಕೆ ಹಲವಾರು ಹೋರಾಟಗಳನ್ನ ಮಾಡಿದ್ದಾರೆ. ನೆನ್ನೆ ಹಾಗೆ ನಾವು ಅವರು ಕಾಪಿ ಕುಡಿತಾ ಹೇಗೆ ಅವರು ಪುಸ್ತಕದ ಇದರಲ್ಲಿದ್ದಾಗ 240 ಒಳ್ಳೆಯ ಪುಸ್ತಕಗಳನ್ನ ಹೇಗೆ ತಂದರು. ಅವರೊಂದು ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್, ಯಾರಿಗೂ ಏನು ಹೆದರ್ತಾ ಇರಲಿಲ್ಲ. ಅವ್ರು ಹೇಳಿದ್ರು ಹೇಗೆ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ರು, ಬಂಗಾರಪ್ಪನವರ ಅವರ ಒಂದು ಸಂಬಂಧ ಹೇಗಿತ್ತು, ಅವ್ರ MLC ಅವ್ರು ಹೇಳಿದ್ರು ಬೇಡ ನನಗೆ ಅಂತ ಹೇಳಿದ್ರು. ಆ ಥರ ಈ ಬಂಗಾರಪ್ಪನವ್ರು ಹೇಳಿದ್ರು ಕೂಡ ಅವರು ಒಪ್ಕೊಳ್ಳದೇನೆ ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗ್ತಿದ್ರೆ, ಈಗ ಸೂರ್ಯನಿಗೆ ಯಾವ ಇದು ಹೇಳಬೇಕಾಗಿಲ್ಲ, ಅದಷ್ಟು ಪ್ಯೂರ್ ಆಗಿರುತ್ತೆ ಸನ್ಲೈಟು, ಆ ಒಂದು ಶಾಖ ಎಲ್ಲ. ಹಾಗೆ ನಮ್ಮ ಬರ್ಗೂರವರು. ಸೊ ನಮಗೆ ಯಾವಾಗಲೂ ರಾಜ್ಕುಮಾರ್ ಅವರ ಪ್ರತಿ ಸಮಾರಂಭದಲ್ಲಿ ಬರ್ಗೂರವ್ರ ಭಾಷಣ ಇರ್ತಿತ್ತು. 1.5-2 ಗಂಟೆ ಆದರೂ ಅದು ಸಮಾರಂಭ, ಸಿನಿಮಾ ಸಮಾರಂಭ, ಎಲ್ಲರಿಗೂ ಫಲಕಗಳು ಕೊಡೋದು, ಮಾತಾಡೋದು. ಬಟ್ ಬರ್ಗೂರವರು ಮಾತಾಡುವಾಗ ಗಂಟೆಗಟ್ಟಲೆ ಕೂತ್ಕೊಂಡು ಜನ 2-3 ಅವ್ರ ಭಾಷಣ ಕೇಳ್ಕೊಂಡು ಹೋಗ್ತಿದ್ರು. ಅವ್ರು ಅಷ್ಟು ಅದ್ಭುತವಾಗಿ ಒಂದು ವಾಕ್ಚಾತುರ್ಯ ಮತ್ತು ಆ ಪದಗಳು ಎಲ್ಲ ಹೊಸ ಹೊಸ ಪದಗಳು. ಆದ್ರಿಂದನೇ ಜನಮಜ್ಜೋಳಿ ಅಂತ ಚಿತ್ರ ಅಂಥ ಒಂದು ಯಶಸ್ಸು ಗಳಿಸ್ತು. ಬಿಕಾಸ್ ಅದರಲ್ಲಿ ಇದ್ದಿದ್ದ ಭಾಷೆ, ಅದರ ಡೈಲಾಗ್ಸು, ಅದ್ರ ಸಾಂಗ್ಸ್ ಎಲ್ಲ ಬರ್ಗೂರವರು ಅಷ್ಟು ಚೆನ್ನಾಗಿ ಬರೆದಿದ್ರು. ಹಾಗೆ ಅವರು ಸಿನಿಮಾ ಕ್ಷೇತ್ರದಲ್ಲಿ ಇವತ್ತು ಎಂತೆಂಥ ಚಿತ್ರಗಳನ್ನ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಗಳು ಭಾಳ ಪ್ರಶಸ್ತಿನೂ ಗಳಿಸಿದೆ ಮತ್ತು ಅದಕ್ಕೆ ಒಳ್ಳೆ ರೆಕಗ್ನಿಷನ್ನು ಸಿಕ್ಕಿದೆ. ಯಾಕೆ ಅಂದರೆ ಅವ್ರು ಮಾಡಿರೋಂಥ ಕೃತಿಗಳನ್ನ ಒಬ್ಬ ವಿಮರ್ಶಕ ಮಾಡೋನು ಅವನಿಗೂ ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಅನುಭವ ಇರಬೇಕು. ಉದಾಹರಣೆಗೆ ಆಲ್ಫ್ರೆಡ್ ಹಿಚ್ಕಾಕ್ ಯಾರಿಗೂ ಗೊತ್ತೇ ಇರಲಿಲ್ಲ, ಏನೋ ಒಬ್ಬ ಆರ್ಡಿನರಿ ಫಿಲಮ್ ಮೇಕರ್ ಅಂತ ಅಂದ್ಕೊಂಡಿದ್ರು. ಫ್ರಾನ್ಸಿನ ಒಬ್ಬ ರಿಪೋರ್ಟರು ಅವ್ರನ್ನ ಒಂದು 9 ಗಂಟೆ ಕಾಲ ಡೈಲಿ ಇಂಟರ್ವ್ಯೂ ಮಾಡಿ ಆ ಪುಸ್ತಕ ಒಂದು ಪಬ್ಲಿಷ್ ಆದಮೇಲೆ ಪ್ರಪಂಚದಲ್ಲಿ ಹಿಚ್ಕಾಕ್ ಏನಂತೂ ಗೊತ್ತಾಯ್ತು. ಹಾಗೆ ನಮ್ಮಲ್ಲಿ ಹಲವಾರು ಜನ ಉತ್ತಮವಾದ ಸಾಹಿತಿಗಳಿದ್ದಾರೆ, ಬರಹಗಾರರಿದ್ದಾರೆ. ಇವರೆಲ್ಲ ಅದ್ಭುತವಾದ ಒಂದು ಕೆಲಸ ಮಾಡಿದ್ದಾರೆ. ಕನ್ನಡಕ್ಕೆ 2000 ವರ್ಷದ ಹಿಂದಿನ ಒಂದು ಪರಿಚಯ ಇದೆ, ಇತಿಹಾಸ ಇದೆ. ಇವತ್ತು 8 ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಎಲ್ಲ ಬಂದಿದೆ. ಸಾಹಿತ್ಯ ಮತ್ತು ಸಿನಿಮಾ ಇದು ಒಂದು ಬಹಳ ಅತ್ಯುತ್ತಮವಾದ ಕಾಂಬಿನೇಷನ್. ನಾನು ಡೈರೆಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾಗ ಆವತ್ತಿನ ಸಾಹಿತ್ಯ ಪರಿಷತ್ತಿನಲ್ಲಿ ಅಂದಿನ ಅಧ್ಯಕ್ಷರಿಗೆ ಹೋಗಿ ರಾಜ್ಕುಮಾರ್ ಅವ್ರನ್ನ ಜೊತೆಲಿ ಇಟ್ಕೊಂಡು 3 ದಿವಸ ಒಂದು ಸಮ್ಮೇಳನ ನಡೆಸಿದ್ವಿ ಕುವೆಂಪು ಇದರಲ್ಲಿ. ಅಂದರೆ ಸಾಹಿತ್ಯ ಮತ್ತು ಸಿನಿಮಾ ಎರಡು ಒಂದು ಬ್ರಿಡ್ಜ್ ಆಗಬೇಕು, ಒಂದಕ್ಕೊಂದು ಜೊತೆಲಿ ಹೋಗ್ಬೇಕು, ಒಂದು ನೆರಳು ಥರ ಇರಬೇಕು ಸಾಹಿತ್ಯ ನಮಗೆ. ಈಗ ಕೇರಳದಲ್ಲಿ MT ವಾಸುದೇವ್ ನಾಯರು ಅಂತಂಥ ಕಥೆಗಳು ಬರೆದಿದ್ದಾರೆ. ಅವರು ಪುಸ್ತಕದ ರೈಟ್ಸ್ ಕೊಡ್ತಾರೆ. ಇಲ್ಲಿ ಕೆಲವರು ನಾನು ಹೆಸರು ಹೇಳಲ್ಲ, ಒಳಗಡೆನೇ ಸೇರಿಸಲ್ಲ ಮನೇಲಿ ನಮಗೆ. ಯಾಕೆಂದರೆ ಒಳ್ಳೆ ಕಥೆಗಳಿದೆ. ಆ ಕಥೆಗಳನ್ನ ಸಿನಿಮಾ ಮಾಡೋದಕ್ಕೆ ಭಾಳ ಸೂಕ್ತವಾಗಿದೆ ಅಂದ್ಕೊಂಡು ಹೋದರೆ ಅಲ್ಲಿ ಜಾತಿ ಆಗ್ಬೋದು, ಇಲ್ಲ ಅವ್ರ ಕಡೆಯವ್ರು ಯಾರು ಆಗ್ಬೋದು, ಆ ಥರದವ್ರಿಗೆ ಮಾತ್ರ ಒಂದು ಮಣೆ ಹಾಕೋ ಕೆಲಸ ನಡೀತಾ ಇದೆ ಅಂಥೇಳಿ ಅದನ್ನು ಬಹಳ ಇದಾಗಿ ಮಾಡಿದ್ವಿ. ಅಲ್ಲಿಂದ ಕೆಲವು ಕಥೆಗಳನ್ನ ಇವತ್ತು ನೀವು ಕನ್ನಡ ಚಿತ್ರರಂಗದ ಇತಿಹಾಸ ತೆಗೆದ್ರೆ
ಹೈಯೆಸ್ಟ್ ಕಲೆಕ್ಷನ್ ಆಗಿರೋದೆಲ್ಲ ಪುಸ್ತಕಗಳು ಯಾವಾಗ ಸಿನಿಮಾ ಆಗಿದೆಯೋ ಆವಾಗಲೇ ಹೈಯೆಸ್ಟ್ ಕಲೆಕ್ಷನ್ ಆಗಿದೆ. ಯಾವ್ಯಾವ ಪಿಕ್ಚರ್ ನೋಡಿ, ಎಲ್ಲಿಂದಾದ್ರೂ ತೆಗೆದು ನೋಡಿ. ನಾಗರಾವು ಇರ್ಬೋದು, ಬಂಗಾರದ ಮನುಷ್ಯ ಇರ್ಬೋದು, ನಮ್ಮ ಬಂಧನ ಇರ್ಬೋದು, ಹಲವಾರು ಚಿತ್ರಗಳು. ಅಂದರೆ ಆ ಕಂಟೆಂಟು ಅಷ್ಟು ಚೆನ್ನಾಗಿದ್ದಾಗ ಸಿನಿಮಾ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಟರು. ಅದಕ್ಕೆ ಆದ್ದರಿಂದ ಸಾಹಿತ್ಯ ಮತ್ತು ಸಿನಿಮಾ ಸೇರಲೇಬೇಕು. ಅದು ಎರಡು ದಿಕ್ಕಿಗೆ ಹೋಗೋಕೆ ಆಗೋದೇ ಇಲ್ಲ. ಇವತ್ತು ಎಂತೆಂಥ ಒಳ್ಳೊಳ್ಳೆ ಕಥೆಗಳು ಬರ್ತಾ ಇದೆ. ನಮಗೇನು ಅನಿಸ್ತಾ ಇದೆ ಅಂದರೆ ಬರ್ತಾ ಕನ್ನಡ ಚಿತ್ರರಂಗ ಒಂಥರ ಡಿಸಪಿಯರ್ ಅಂತೀವಿ ನಾವು ನಮ್ಮ ಸಿನಿಮಾ ಭಾಷೆಯಲ್ಲಿ, ಆ ಥರ ಡಿಸಪಿಯರ್ ಆಗ್ಬಿಡ್ತಾ ಇದೆ. ಆದ್ದರಿಂದ ನಾವು ಮೊನ್ನೆ ಬರ್ಗೂರವ್ರನ್ನ ಭೇಟಿ ಮಾಡಿ, ಸರ್ ನೀವು ಒಂದು ಈ ಲೀಡರ್ಶಿಪ್ ತಗೊಂಡು ನಾವು ಒಂದು ಕನ್ನಡದನ್ನ ಮತ್ತೆ ಆ ಒಂದು ಏನು ಭವ್ಯವಾದ ಪರಂಪರೆ ಇತ್ತು ಅದನ್ನು ತರಬೇಕು ಸರ್ ಅಂದಾಗ ಅವರು ಪಾಪ ನಮ್ಮ ಜೊತೆಗೆ ಬಂದು, ನೆನ್ನೆ ಕೂಡ ಮುಖ್ಯಮಂತ್ರಿಗಳನ್ನ ನಾವು ಹೋಗಿದ್ವಿ ಯಾವುದೋ ಒಂದು ಕೆಲಸಕ್ಕೆ ಹೋದಾಗ, ಸರ್ ತುಂಬ ಚಿತ್ರರಂಗ ಒಂದು ಇದರಲ್ಲಿದೆ, ಅದು ನಾನು ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲೂ ಹೇಳಿದಾಗ ಓದ್ಯಪ್ಪ ನಿಂದೆಲ್ಲ ಅಂದರು. ಸರ್ ಅದಕ್ಕಿಂತ ಬೇಗ ಒಂದು ಮೀಟಿಂಗ್ ಕರೀರಿ, ಬರ್ಗೋರವರು ಇಡ್ತಾರೆ, ನಾವೆಲ್ಲ ಸೇರಿ ಒಂದು ಕನ್ನಡ ಕಟ್ಟಬೇಕು ಅಂತ. ಅದರಿಂದ ಇವತ್ತು ಸಾಹಿತ್ಯ ಅನ್ನೋದು ಬಹಳ ಮುಖ್ಯ. ಇವತ್ತು ಪ್ರಪಂಚದಲ್ಲಿ ಯಾವುದೇ ದೇಶ ನೋಡಿ, ಆವತ್ತಿನ ಬೆಸ್ಟ್ ಏನೇನಿದೆ, ವಾರೆಂಟೀಸ್ ಅವರು ಇರ್ಬೋದು, ಡಾಕ್ಟರ್ ಶಿವಾಗೋ ಇರ್ಬೋದು, ಮೊಘಲೇ ಆಜಮ್ ಇರ್ಬೋದು, ಎಲ್ಲ ಚಿತ್ರಗಳು ಕನ್ನಡದಲ್ಲೂ ಅಷ್ಟೇ ಹಲವಾರು ಚಿತ್ರಗಳು ಅದ್ಭುತವಾದ ಯಶಸ್ಸನ್ನು ಮಾಡಿದೆ. ಆದರೆ ಇವತ್ತು ಯಾರ ಕೈಲಾದರೂ ನಟರ ಹತ್ರ ಹೋಗಿ ನಾವು ಪುಸ್ತಕ ಕೈಲಿ ಹಿಡ್ಕೊಂಡು ಹೋಗಿದ್ರೆ ಮನೆ ಒಳಗಡೆ ಸೇರಿಸೋದು. ಪುಸ್ತಕ ಕೈಲಿ ಅಂದ ತಕ್ಷಣ ಹೋಗಿ ಯಾವುದೋ ಪುಸ್ತಕದ ಕರೆ ಹೇಳಕ್ಕೆ ಬಂದಿದ್ದಾನೆ ಅಂದ್ಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಯಾವುದೋ ಒಂದು ಭೂತ ಹಿಡ್ಕೊಂಡ್ಬಿಟ್ಟಿದೆ ಇವ್ರಿಗೆಲ್ಲ. ಅದಪ್ಪ ಇಲ್ಲಿನ ಮಣ್ಣಿನ ವಾಸನೆ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಒಂದು ಉಪಚಾರ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಯಾವ್ಯಾವ ಥರದ ಕಥೆಗಳು, ಎಂತೆಂಥ ಕಥೆಗಳಿದೆ, ಅದನ್ನು ನಮ್ಮ ಜನಕ್ಕೆ ನಾವು ತಲುಪಿಸ್ತಾ ಇಲ್ವಲ್ಲ. ನಾವು ಯಾವುದೋ ಒಂದು ಬೇರೆ ಭಾಷೆನ ಕೊಟ್ಟು ನಮ್ಮ ಜನಗಳನ್ನ ದಾರಿ ತಪ್ಪಿಸ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಇವತ್ತು ಬಹಳ ಬಂದಿದೆ. ಬಟ್ ಕೊನೆಗೆ ಯಾವ ನಟನೂ ಗೆಲ್ಲಲ್ಲ, ಗೆಲ್ಲೋದು ಕಥೆನೇ. ಕಂಟೆಂಟ್ ಇಸ್ ಕಿಂಗ್ ಅಂತ ಯಾವುದೋ ಕಾಲದಲ್ಲಿ ಮಾಡಿಬಿಟ್ಟಿದ್ದಾರೆ. ಕಂಟೆಂಟೇ ಭಾಳ ಇಂಪಾರ್ಟೆಂಟು. ಆದ್ದರಿಂದ ಇವತ್ತು ಕನ್ನಡ ಚಿತ್ರರಂಗ ತುಂಬ ಈ ನಾನು ಸುಧಾರಣೆ ಅದೇ ಮಾತಾಡ್ತಿದ್ವಿ. ಬಾಹುಬಲಿ ಅಂತಾರೆ, ಬಾಹುಬಲಿ ಎಲ್ಲಿಂದ ಬಂತು, ಎಲ್ಲಿಂದ ಕದ್ರು ಅಂದರೆ ಎಲ್ಲ ಕನ್ನಡದ ಕಥೆನೇ ಕತ್ತಿರೋದು. ಅವ್ರ ತಂದೆ ರಾಜ್ಕುಮಾರ್ ಅವ್ರ ಚಿತ್ರದಲ್ಲಿ ಇರುವಂಥ ಕಥೆಗಳನ್ನೇ ತೆಗೆದು ಅದಕ್ಕೆ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತಾರಲ್ಲ, ಆ ಥರ ಹೊಸ ಲೇಬಲ್ಗಳಾಗಿ ಹಾಕಿ ಮಾಡಿದ್ದಾರೆ. ರಾಜ ಇರ್ಬೋದು, ಮಯೂರ ಇರ್ಬೋದು, ಆ ಥರ ಚಿತ್ರಗಳದ ನಮ್ಮ ಕನ್ನಡ ಚಿತ್ರಗಳದ ಎಲಿಮೆಂಟ್ಸ್ನ ತಗೊಂಡು ಅದನ್ನು ಒಂಥರ ಮತ್ತೆ ಪಾಲಿಶ್ ಹೊಡೆದು ಬ್ರಷ್ ಹೊಡೆದು ಹೊಸ ಫೋಟೋ ಹಾಕಿ ನಡೀತಿದ್ದಾರೆ. ಜನ ಅದನ್ನೇ ಅದ್ಭುತ ಅಂತಾರೆ, ನಮ್ಮವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದರಿಂದ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಸಾಹಿತ್ಯ ಲೋಕ ಬೇಕೇ ಬೇಕು. ಅದೇ ಬೆನ್ನೆಲುಬು ಕಂಟೆಂಟ್ ಅನ್ನೋದು. ಆದ್ದರಿಂದ ನಾವು ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲರೂ ಕನ್ನಡದ ಕಾದಂಬರಿಗಳನ್ನ, ಕನ್ನಡದ ಕಥೆಗಳನ್ನು ತಂದು ಮತ್ತೆ ಜನಕ್ಕೆ ಒಪ್ಪಿಸಿದ್ರೆ ಖಂಡಿತ ಜನ ನೋಡ್ತಾರೆ, ನೋಡದೇ ಇರಲ್ಲ. ಇದು 100% ಹಿಂದೆಲ್ಲ ಪ್ರೂವ್ ಆಗಿದೆ, ಮುಂದೇನೂ ಅದೇ ಪ್ರೂವ್ ಆಗುತ್ತೆ. ಇನ್ನೊಂದೇನು ಅಂದರೆ, ನಮ್ಮಲ್ಲಿರೋ ದೊಡ್ಡ ಬಿಸ್ನೆಸ್ ಮೆನ್ಗಳು, ದೊಡ್ಡ ಕಂಪ್ನಿಗಳಿದೆ, ಅವ್ರುಗಳು ಸ್ವಲ್ಪ ಮುಂದೆ ಬರಬೇಕು. 5,000 ಕೋಟಿ ಟ್ಯಾಕ್ಸ್ ಕಟ್ತೀನಿ ಅಂತಾರೆ, ಅದರಲ್ಲಿ 100 ಕೋಟಿ ಕನ್ನಡ ಚಿತ್ರರಂಗಕ್ಕೆ ಹಾಕ್ಬೋದು. ಅವರು ಒಳ್ಳೊಳ್ಳೆ ಚಿತ್ರಗಳು ಮಾಡ್ಬೋದು. ಇವತ್ತು ಆಸ್ಕಾರ್ವರೆಗೂ ಕನ್ನಡ ರೀಚ್ ಆಗೋ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಎಲ್ಲ ಭಾಷೆಗಳಲ್ಲೂ ಡಬ್ಬಾಗಿ ಭಾರತ ದೇಶ ಅಲ್ಲದೇ ಬೇರೆ ಪ್ರಪಂಚದ ಯುರೋಪು, ಚೈನಾಗೂ ಹೋಗುವ ಪರಿಸ್ಥಿತಿ ಬಂದಿದೆ. ಇವತ್ತು ಚೈನಾದಲ್ಲಿ ಎಂಥ ದೊಡ್ಡ ಮಾರ್ಕೆಟ್ ಇದೆ ಅಂದರೆ, ಅಮೀರ್ ಖಾನ್ ಪಿಕ್ಚರ್ 250 ಕೋಟಿ ರೂಪಾಯಿ ಮಾಡ್ತು 3 Idiots. ಈಗ ಅಲ್ಲೂ ಬಾಗಿಲು ಓಪನ್ ಆಗಿದೆ. ಯಾಕೆಂದರೆ ಅವ್ರ ಹತ್ರ 50,000 ಮಲ್ಟಿಪ್ಲೆಕ್ಸ್ಗಳಿದೆ. ಆ ಮಲ್ಟಿಪ್ಲೆಕ್ಸ್ ಫೀಡ್ ಮಾಡೋಕ್ಕೆ ಚಿತ್ರಗಳು ಬೇಕು. ಅದಕ್ಕೆ ಎಲ್ಲ ಕಡೆಯಿಂದ ಅವರು ಚೈನೀಸ್ ಡಬ್ ಮಾಡಿ ಸಬ್ ಟೈಟಲ್ ಹಾಕಿ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾರೆ. ಸೊ ಈ ಥರ ಹೊಸ ಮಾರ್ಕೆಟ್ನ ನಾವು ಇವತ್ತು ಅನ್ವೇಷಣೆ ಮಾಡಿ ನಮ್ಮ ಚಿತ್ರರಂಗನ ಇದ್ದ ಒಂದು ಭವ್ಯವಾದ ಚರಿತ್ರೆ ಮತ್ತು ಪರಂಪರೆ ಇತ್ತು. ಮತ್ತು ಅದು ಏನು ಕನ್ನಡ ಚಿತ್ರರಂಗ ಅಂದರೆ ಒಂದು ಕಾಲದಲ್ಲಿ 70ನೇ ಇಸ್ವಿಲಿ 78ನೇ ಇಸ್ವಿಲಿ ನಾನು ನೋಡಿದ್ದೀನಿ. ಪೂರ್ಣ ಚಿತ್ರರಂಗ, ಇಂಡಿಯಾ ದೇಶ ಚಿತ್ರರಂಗ ಬೆಂಗಳೂರಿನಲ್ಲಿ ಇರ್ತಿತ್ತು ಶುಕ್ರವಾರ, ಶನಿವಾರ, ಭಾನುವಾರ. ಆ ಚಿತ್ರಗಳ ರೈಟ್ಸ್ ತಗೊಳ್ಳೋಕ್ಕೆ, ಕತೆ ರೈಟ್ಸ್ ತಗೊಳ್ಳೋಕ್ಕೆ, ಆ ಥರ ಹಲವಾರು ಚಿತ್ರಗಳು ಆಗಿದೆ. ಆದ್ದರಿಂದ ಇವತ್ತು ಸ್ವಲ್ಪ ಗ್ರಹಣ ಹಿಡ್ದಂಗಿದೆ. ಆ ಗ್ರಹಣ ಬಿಟ್ಟು ನಾವು ಮತ್ತೆ ಒಂದು ಕತ್ತಲಾಗಿರೋ ಈ ಪ್ರದೇಶದಲ್ಲಿ ಸೂರ್ಯ ಉದಯ ಆಗಬೇಕು ಅಂತ ಒಂದು ಬಹಳ ಮುಖ್ಯವಾಗಿ ನಾವೆಲ್ಲರೂ ಹೋರಾಡಬೇಕಾಗಿದೆ. ಅದಕ್ಕೆ ನಾವು ಬರ್ಗೂರವ್ರನ್ನ
ನಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಮುಖ್ಯಮಂತ್ರಿಗಳನ್ನ ನೋಡಿಬಿಟ್ಟು ಮುಂದೆ ಹೇಗೆ ಕನ್ನಡ ಉಳಿಸ್ಬೇಕು, ನಾವು ಬೇರೆ ಭಾಷೆಯವ್ರಿಗೆ ಯಾರಿಗೂ ವಿರೋಧ ಅಲ್ಲ, ನಮ್ಮನ್ನು ಬೆಳೆಸಿ. ರಾಜ್ಕುಮಾರ್ ಹೇಳ್ತಿದ್ರು, ನೀವು ಬೆಳೀರಿ ನಮ್ಮನ್ನು ಬೆಳೆಸಿ ಅಂತ. ಅದೇ ಥರದಲ್ಲಿ ಒಂದು ಚಿತ್ರರಂಗ ಮತ್ತು ಸಾಹಿತ್ಯ ಎರಡು ಸೇರಿ ಒಂದು ಹೊಸ ದಾರಿನ ಹಿಡಿಬೇಕಾಗಿದೆ. ಸೊ ಈ ಸಂದರ್ಭದಲ್ಲಿ ಬರ್ಗೂರ್ ಅವ್ರಿಗೆ, ಸರ್ ನನಗೆ ಆಸ್ಕಾರ್ ಸಿಗದೇ ಇದ್ರೂ ಪರವಾಗಿಲ್ಲ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತೂ ಕನ್ನಡದವರು ಕೊಡೋದೇ ಇಲ್ಲ ಬಿಡಿ. ಒಂದು ರಾಜ್ಕುಮಾರ್ ಕೊಟ್ಟಿದ್ದಾರೆ ಅಷ್ಟೇ, ಮಿಕ್ಕಿದವ್ರು ಯಾರು ಅವರು ಕಣ್ಣಿಗೆ ಕಾಣಲ್ಲ. ಮಲಯಾಳಂಗೆ 4 ಕೊಟ್ಟಿದ್ದಾರೆ, ಮರಾಠಗೆ 3 ಕೊಟ್ಟಿದ್ದಾರೆ, ಹಿಂದಿಗೆ 15 ಕೊಟ್ಟಿದ್ದಾರೆ, ಬೆಂಗಾಲಿಗೆ 7 ಕೊಟ್ಟಿದ್ದಾರೆ, ಕನ್ನಡಕ್ಕೆ 1ಕ್ಕೆ ಫುಲ್ ಸ್ಟಾಪ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆದ್ದರಿಂದ ಅದು ಯಾವುದೂ ಪ್ರಶಸ್ತಿ ಬೇಡ ಸರ್, ನಿಮ್ಮ ಪ್ರಶಸ್ತಿನೇ ನನಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಆದ್ದರಿಂದ ಅದನ್ನು ದಿನ ನೋಡಿ ನಮಗೆ ಸಂತೋಷದಿಂದ ಅವರ ಇನ್ಸ್ಪಿರೇಷನ್ನು, ಅವರ ಇದರಲ್ಲಿ ನಮಗೆ ಒಂದು ಆಶೀರ್ವಾದ ಸಿಕ್ಕಿ ಒಳ್ಳೆ ಚಿತ್ರಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ನನಗೆ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ, ಮತ್ತು ಹಾಗೆ ಈ ಒಂದು ಅತಿರಥ ಮಹಾರಥರ ಮಧ್ಯದಲ್ಲಿ ನಾವು ಕೂತ್ಕೊಂಡು ಒಂದು ಸಂತೋಷ ಪಡುವಂತಹ ಒಂದು ಸಮಾವೇಶ ಸಮಾರಂಭ. ಸೊ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ಚಿತ್ರರಂಗಕ್ಕೆ ನಂದು ಅಳಿಲು ಸೇವೆ ಇದ್ರು ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು. ಅಳಿಲು ಸೇವೆ ಅಲ್ಲ ಸರ್, ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಸಿನಿಮಾಗಳು ಕನ್ನಡ ಚಿತ್ರ ರಸಿಕರ ಮನದಲ್ಲಿ ಎಂದೂ ಅಳಿಸಲಾಗದಂತಹ ಒಂದು ಸಿನಿಮಾಗಳನ್ನು ನೀವು ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ಹೇಳಿ ನಿಮಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಹಾಗೆ ಈ ಸಂದರ್ಭದಲ್ಲಿ ಚಿತ್ರದುರ್ಗದಿಂದ ಬಂದಿರತಕ್ಕಂತಹ ಷಣ್ಮುಖ ಸರ್ ಇದ್ದಾರೆ, ಗಂಗಾಧರ್ ಮೊದಲಿಯಾರ್ ಸರ್ ಇದ್ದಾರೆ, ಹೊನ್ನು ಸಿದ್ಧಾರ್ಥ, ಪಾರ್ಶ್ವನಾಥ್, ಅರಸೀಕೆರೆಯಿಂದ ಬಂದಿರತಕ್ಕಂಥ ಮಮತಾ, ಹಾಗೆ ಇನ್ನೂ ಹಲವಾರು ಊರುಗಳಿಂದ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಈಗ 2023ನೇ ಸಾಲಿನ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕಲ್ಗುಡಿ ಸರ್ ಅವರು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ನಾಡೋಜ ಬರಗೂರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನನ್ನನ್ನು ಒಳಗೊಂಡು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ, ಸುಧಾರಾಣಿ ಅವರಿಗೆ ಮತ್ತು ಕರಿಗೌಡ ಬೀಚಹಳ್ಳಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟ ನಾಡೋಜ ಬರಗೂರು ಪ್ರತಿಷ್ಠಾನಕ್ಕೆ ಇವರೆಲ್ಲರ ಪರವಾಗಿ ನನ್ನ ಸಹೃದಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇಬ್ಬರು ಸ್ಟಾರ್ಗಳ ನಡುವೆ ನಾವು ಕರಿಗೌಡರು ಮಾತಾಡ್ಕೊಳ್ತಾ ಇದ್ವಿ. ಇಬ್ಬರು ತಾರೆಯರಿದ್ದಾರೆ, ಅವ್ರ ನಡುವೆ ಇಬ್ಬರು ಉಪಗ್ರಹಗಳ ಥರ, ಸ್ಯಾಟಲೈಟ್ಗಳು. ಆದರೆ ನಮಗೊಂದು ಧೈರ್ಯ ಇತ್ತು, ನಮ್ಮ ನಡುವೆ ನಮ್ಮ ಗುರು ಇದ್ದಾರೆ, ಪಂಪ, ಆಧುನಿಕ ಪಂಪ ಅಂತ. ಹಂಪ ನಾಗರಾಜನವರು ನನ್ನ ಮೇಷ್ಟ್ರು. ಬರಗೂರು ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರೆ ನನ್ನ ಮೇಷ್ಟ್ರು ಆಗಿರೋರು, ಆದರೆ ಮೇಷ್ಟ್ರ ಥರವೇ ಅವರಿಂದ ನಾನು ಕಲ್ತಿದ್ದೇನೆ ಸಾಕಷ್ಟು. ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡಕ್ಕೆ ಅತ್ಯಂತ ಸಹೃದಯ ಸದಭಿರುಚಿ ಚಿತ್ರಗಳನ್ನ ಕೊಟ್ಟಿರೋರು. ಇವರು ಕೂಡ, ಇವ್ರ ಬಗ್ಗೆ ನಾನು ತಿಳ್ಕೊಳ್ತಾ ಬಂದಾಗ ಅನ್ನಿಸ್ತಾ ಇತ್ತು, ಸಾಹಿತ್ಯ ಮತ್ತು ಸಿನಿಮಾ ಇವುಗಳ ನಡುವೆ ಒಂದು ಸಂಬಂಧವನ್ನು ಮೊದಲಿಂದಲೂ ಇವರು ಸ್ಕ್ರಿಪ್ಟ್ ಕೂಡ ಬರೀತಾ ಇದ್ದರು. ಸಾಹಿತ್ಯ ಮತ್ತು ಸಿನಿಮಾ ಸಂಬಂಧವನ್ನು ಸಾಕಷ್ಟು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕನ್ನಡದಲ್ಲಿ ಬೆಳೆಸ್ತಂಥವ್ರು. ಅದೇ ರೀತಿಯ ಪ್ರಯತ್ನವನ್ನು ಬರಗೂರು ಅವರ ಒಂದು ಊರಿನ ಕಥೆಯಿಂದ ಹಿಡಿದು ಅಮೃತಮತಿಯವರಿಗೆ ಸಾಹಿತ್ಯ, ಸ್ಕ್ರಿಪ್ಟ್ ರೈಟಿಂಗ್, ಪೊಯೆಟ್ರಿ ಇವುಗಳನ್ನ ಎಲ್ಲವನ್ನೂ ಬಳಸ್ತಾ ಸಿನಿಮಾಕ್ಕೊಂದು ಭಾಷೆ ಇದೆ ಅನ್ನೋದನ್ನು ಅಮೃತಮತಿ ಹಂತದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಕನ್ನಡದಲ್ಲಿ ಸಲ್ಲಿಸ್ತವೆ. ಯಾಕೆಂದರೆ ಸಾಹಿತ್ಯದ ಭಾಷೆನೇ ಬೇರೆ, ಸಿನಿಮಾದ ಭಾಷೆ ಸಂಪೂರ್ಣವಾಗಿ ಸಾಹಿತ್ಯಕ್ಕಿಂತ ಬೇರೆ. ಸಾಹಿತ್ಯದಲ್ಲಿ ಏಕಾಗ್ರಚಿತ್ತದಿಂದ ಓದ್ತೀವಿ, ಮತ್ತೊಮ್ಮೆ ಓದ್ತೀವಿ ನಿಜ, ಅದು ಧ್ಯಾನಸ್ಥ ಸ್ಥಿತಿಯ ಒಂದು ಗ್ರಹಿಕೆ ಸಾಹಿತ್ಯ.
ಆದರೆ ಸಿನಿಮಾ ಹಾಗಲ್ಲ, ಅದಕ್ಕೊಂದು ಬೇರೆ ಥರದ ಎಕ್ಸ್ಪೆರಿಮೆಂಟ್ ಬೇಕಾಗತ್ತೆ. ಅದಕ್ಕೆ ಪಾತ್ರ ಮಾಡುವ, ಅಭಿನಯ ಮಾಡುವ ನಾಯಕಿಯರು ಇರ್ತಾರೆ. ಅವರ ಅಭಿನಯ ಪರಿಣಾಮಕಾರಿಯಾಗಿದ್ದರೆ ಇಡೀ ಕತೆ ಸಿನಿಮಾ ಸಂಪೂರ್ಣವಾಗಿ ಫ್ಲಾಪ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅಭಿನಯದಿಂದ ಹಿಡಿದು ಸಂಗೀತದಿಂದ ಹಿಡಿದು ಎಲ್ಲರನ್ನೂ ನಿಭಾಯಿಸುವ ಮತ್ತು ಕಥೆಯನ್ನು ನಿರ್ವಹಿಸುವ ಒಂದು ದೊಡ್ಡ ಏನು ಹೇಳ್ತೀವಿ, ಒಂದು ಪ್ರಯೋಗ. ಆ ಪ್ರಯೋಗದಲ್ಲಿ ಬರಗೂರು ಸಾಧಿಸಿದ ಅತ್ಯಪೂರ್ವ ಸಾಧನೆ ಕನ್ನಡದ ಅಭಿರುಚಿ ಮತ್ತು ಯಾವುದನ್ನು ನಾವು ಆರೋಗ್ಯಪೂರ್ಣ ಮೌಲ್ಯಯುತ ಕೊಡುಗೆ ಅಂತ ಹೇಳ್ತೀವಿ ಕನ್ನಡ ಸಂಸ್ಕೃತಿಗೆ, ಅಂಥದ್ದನ್ನು ಮಾಡಿದಂಥ ಬರಗೂರು ನಮ್ಮ ನಡುವೆ ಇದ್ದಾರೆ ಅನ್ನೋದು ದೊಡ್ಡ ಹೆಮ್ಮೆ. ಅವರ ಚಿತ್ರಗಳು ಬಡತನ, ವರ್ಗ ಸಂಘರ್ಷದಿಂದ ಹಿಡಿದು ಪ್ರೇಮ, ಅಹಿಂಸೆ, ಶಾಂತಿ, ನಮ್ಮ ಕಾಲದಲ್ಲಿ ಬಹಳ ಜರೂರಾಗಿರುವಂಥ ಕೆಲವು ಮುಖ್ಯ ಮೌಲ್ಯ ಗ್ರಹಿಕೆಗಳನ್ನು ನಮ್ಮ ನಡುವೆ ಕೊಟ್ಟಂಥವ್ರು ಬರಗೂರು. ಹೀಗಾಗಿ ಇವರ ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ, ಎರಡೂ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಟ್ಟಂಥವರು. ಸಾಹಿತ್ಯ ಕ್ಷೇತ್ರದಲ್ಲಿ ಬರಗೂರು ಕೊಟ್ಟ ಅನೇಕ ಪರಿಕಲ್ಪನೆಗಳು ನಮ್ಮ ನಡುವೆ ಕನ್ನಡ ಸಂಸ್ಕೃತಿಯ 20-21ನೇ ಶತಮಾನದ ಹೊಸ ಮಾದರಿಯ ಅನ್ವೇಷಣೆಗಳು. ಉದಾಹರಣೆಗೆ ಅವರು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ಉಪಸಂಸ್ಕೃತಿಯ ಮಾಲೆ ಅಂತಂದರು. ಸುಮಾರು ಪುಸ್ತಕಗಳು ಬಂದು, ಅದುವರೆಗೆ ಕನ್ನಡದ ಓದುಗರಿಗೆ, ಯಾವುದನ್ನು ಶಿಷ್ಟ ಓದುಗರು ಅಂತ ಕರಿತೀವಿ, ಅಂಥ ಕನ್ನಡದ ಓದುಗರಿಗೆ ಕರ್ನಾಟಕದಲ್ಲಿ ಇಷ್ಟೊಂದು ಉಪಸಂಸ್ಕೃತಿಗಳು ಬಹಳ ಪ್ರಧಾನವಾಗಿದ್ದಾವ್ಯ ಅಂತ ಗೊತ್ತಿಲ್ಲದೇ ಇದ್ದ ಸಂದರ್ಭದಲ್ಲಿ ಅಂತಹ ಹಲವಾರು ಉಪಸಂಸ್ಕೃತಿ, ಯಾವುದನ್ನು ನಾವು ಉಪಸಂಸ್ಕೃತಿ ಅಂತ ಕರೆಯುವಾಗ ಅವುಗಳೂ ಕೂಡ ಪ್ರಧಾನ ಸಂಸ್ಕೃತಿಯೇ, ಕನ್ನಡ ಸಂಸ್ಕೃತಿಯದು ಅನ್ನುವ ಹಾಗೆ ಬರಗೂರು ಅಂಥವನ್ನ ಕನ್ನಡಿಗರ ಮುಂದೆ ಇಟ್ಟರು. ಅನೇಕ ಪರಿಕಲ್ಪನೆಗಳನ್ನ ಕನ್ನಡದ ವಿಮರ್ಶಾ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂಥವ್ರು ಬರಗೂರು. ಹೀಗಾಗಿ ಅವರ ಪ್ರತಿಷ್ಠಾನ ಕೊಡಮಾಡುವ ಈ ಸಾಹಿತ್ಯ ಕ್ಷೇತ್ರದ ಪ್ರಶಸ್ತಿ ಏನಿದೆ, ಇದನ್ನು ತಗೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ಈ ಪ್ರಶಸ್ತಿ ಮಾಲಿಕೆಯಲ್ಲಿ ಅನೇಕ ದಿಗ್ಗಜರಿದ್ದಾರೆ. HS ರಾಘವೇಂದ್ರರಾವ್ ಇದ್ದಾರೆ, ನನ್ನ ಮೇಷ್ಟ್ರಾದಂಥ KV ನಾರಾಯಣಿಗೆ ಈ ಪ್ರಶಸ್ತಿ ದಕ್ಕಿದೆ. ಹಂಪನ ಅವರಿದ್ದಾರೆ. ಹಂಪನ ಇವತ್ತು ನನಗೆ ಕೊಟ್ಟಂಥ ಈ ಪ್ರಶಸ್ತಿ ಒಂದು ದೊಡ್ಡ ಸನ್ಮಾನ ಅಂತ ಭಾವಿಸ್ತೇನೆ. ಹಂಪನ ಮೇಷ್ಟ್ರು 89ರ ಹರಿಯದವರು, ಇನ್ನು ತೀರ್ಥಂಕರನ ಸ್ಥಿತಿಯನ್ನು ಮುಟ್ಟದೇ ಇರುವ, ಬಹಳ ದೊಡ್ಡ ಈ ಲೋಕದ ಒಂದು ಆನಂದವನ್ನು ಅನುಭವಿಸ್ತಾ ಇರುವ ಬಲದೇವನ ಹಂತದಲ್ಲಿರುವಂಥವ್ರು. ಜೈನ ಧರ್ಮದ ಪರಿಭಾಷೆಯಲ್ಲಿ ಹೇಳಾದರೆ ಬಲದೇವನ ಹಂತ. ಆ ತೀರ್ಥಂಕರನಿಗೆ ಸುಂದರವಾದ ಕೂದಲುಗಳಿದ್ದುವಂತೆ. ಸುಂದರ ಕೂದಲಿನ ತೀರ್ಥಂಕರ ಅಂತ ಹೇಳ್ತಾರೆ. ನಮ್ಮ ಹಂಪನ ಅವರಿಗೆ ಇನ್ನೂ ಆ ಕೂದಲು ಇಲ್ಲ, ಮಿಂಚುತ್ತಿರುವ ತಲೆ. ಮೇಷ್ಟ್ರಿಗೆ ಭಾಳ ತಮಾಷೆ ಮಾಡ್ತೀನಿ ನಾನು. ಆ ತಮಾಷೆಯನ್ನು ಭಾಳ ಚೆನ್ನಾಗಿ ಸ್ವೀಕರಿಸ್ತಾ ಮೇಷ್ಟ್ರು. ಆ ಮೇಷ್ಟ್ರ ಒಂದು ಕೊಡುಗೆಯನ್ನು, ಕೊಟ್ಟಂಥ ಕೊಡುಗೆಯನ್ನು ನಾನು ಸ್ವೀಕರಿಸಲಿಕ್ಕೆ ಭಾಳ ಹೆಮ್ಮೆ ಆಗ್ತಿದೆ ನನಗೆ. ಸೊ ನಮ್ಮ ನಡುವೆ ಅತ್ಯಂತ ಪ್ರಮುಖ ಕಥೆಗಳನ್ನು ಬರೆದಿರುವಂಥ ಕರಿಗೌಡರಿದ್ದಾರೆ. ಕನ್ನಡದ ಭಾಳ ಮುಖ್ಯವಾದ ಕಥೆಗಳನ್ನ ಕನ್ನಡಕ್ಕೆ ಕೊಟ್ಟಂಥ ಕರಿಗೌಡರು. ಮತ್ತು ಈಗಾಗಲೇ ಹಂಪನ ಹೇಳಿದಾಗೆ ನಮ್ಮ ನಡುವೆ ಅತ್ಯಂತ ಮುಖ್ಯ ಚಿತ್ರಗಳಿಗೆ ಆ್ಯಕ್ಟ್ ಮಾಡಿದಂತಹ ಸುಧಾರಾಣಿಯವರು ಮೊದಲನೇ ಚಿತ್ರ ಅಣ್ಣ ಅವ್ರ ಜೊತೆಗೆ ಮಾಡ್ತಿದ್ದಾಗ ನಾವೇನು ಬಡ್ಡೆ ಹುಡುಗರು, ಇಡೀ ಲೋಕ ಹೇಳ್ತಾ ಇತ್ತು, ಓ ಅಣ್ಣ ಅವ್ರ ಜೊತೆಗೆ ಸುಧಾರಾಣಿಯವರು ಮಾಡ್ತಾರೆ ಅಂದರೆ ಸುಧಾರಾಣಿ ಎಷ್ಟು ಭಾಗ್ಯಶಾಲಿ. ಅದನ್ನು ನಾವೆಲ್ಲ ಬಡ್ಡೆ ಹುಡುಗರು ಏನು ಹೇಳ್ತಾ ಇದ್ವಿ ಅಂದರೆ, ಇಂಥ ಸುಂದರಿಯನ್ನು ಆ ಅಣ್ಣ ಅವರು ಈ ನಾಯಕಿಯನ್ನಾಗಿ ಮಾಡ್ಕೊಂಡ್ರಲ್ಲ, ಅವರೆಂಥ ಭಾಗ್ಯಶಾಲಿ ಅಂತ ನಾವು ಕರಿತಿದ್ದಂಥ ಒಂದು ಕಾಲ ಕೂಡ ಇತ್ತು. ಸೊ ಇವರೆಲ್ಲರ ನಡುವೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ನನಗೆ ಸಂತೋಷವಾಗ್ತಿದೆ. ಇನ್ನೊಮ್ಮೆ ನಾನು ಈ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೆ ಮತ್ತು ಅಧಿಕಾರ ವರ್ಗದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ, ಅದಕ್ಕೆ ಮುಂಚೆ ಒಂದು ಮಾತನ್ನು ಹೇಳಲೇಬೇಕು. ರಾಜಲಕ್ಷ್ಮಿ ಮೇಡಮ್ ನನ್ನ ನಡುವೆ ತಾಯಿ ಆಗಿತ್ತು ಅಂತ.
ಅವರಿಗಿಲ್ಲ. ಆದರೆ ಬರಗೂರು ಮೇಷ್ಟ್ರನ್ನ ತೊರೀತಿರುವಂಥ ಅವರ ಸಂಸಾರ ಏನಿದೆ, ಈ ಸಂಸಾರಕ್ಕೆ ನಿಜವಾಗ್ಲೂ ನನ್ನ ಅನಂತ ಅಭಿನಂದನೆಗಳು ಹೇಳಲೇಬೇಕು. ಬರಗೂರು ಇಷ್ಟೊಂದು ಜೀವನೋತ್ಸಾಹದಿಂದ ಈಗ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅವರ ಕುಟುಂಬ ವರ್ಗದ ಎಲ್ಲರೂ ಕೂಡ, ಅವರ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತಂದರೆ ನೋಡಿದರೆ ಸಂತೋಷವಾಗ್ತದೆ. ಇಂಥದ್ದೊಂದು ಕುಟುಂಬ ಶ್ರೇಯೋ ಅಭಿವೃದ್ಧಿಯನ್ನು ಪಡೀಲಿ. ಮೇಷ್ಟ್ರು ನಮ್ಮ ನಡುವೆ ಸದಾ ಕಾಲ ಇದೇ ರೀತಿಯಲ್ಲಿ ಸೃಜನಾತ್ಮಕವಾಗಿ ಭಾಷೆಯನ್ನು ಬೆಳೆಸ್ತಾ, ಚಲನಚಿತ್ರವನ್ನು ಬೆಳೆಸ್ತಾ ನಮ್ಮ ನಡುವೆ ಇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮ ಪ್ರೀತಿಯ ಮಾತುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, 1992ರಲ್ಲಿ ನಿಮ್ಮ ಮಾತುಗಳನ್ನು ನಾವು ಪಾಠದ ರೂಪದಲ್ಲಿ ಕೇಳ್ತಿದ್ವು, ಹಾಗೇ ಇತ್ತು ನಿಮ್ಮ ಧ್ವನಿ ಅನ್ನೋದನ್ನು ನೆನಪು ಮಾಡಿಕೊಳ್ತಾ, ಈಗ 2024ನೇ ಸಾಲಿನ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ನಾಡೋಜ ಡಾಕ್ಟರ್ ಬರಗೂರು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಶ್ರೀಮತಿ ಸುಧಾರಾಣಿ ಮೇಡಮ್ ಅವರು ಮಾತನಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೀನಿ. ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲ ದಿಗ್ಗಜರಿದ್ದೀರಾ, ಮಾತಾಡೋದಕ್ಕೆ ಹೆದರಿಕೆ ಆಗ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಏನು ಡೈಲಾಗ್ ಕೊಡ್ತಾರೋ ಅದು ಹೇಳಿ ಅಭ್ಯಾಸ, ಈ ಥರ ಮಾತಾಡಿ ಅಷ್ಟೊಂದು ಅಭ್ಯಾಸನೂ ಇಲ್ಲ, ಜೊತೆಗೆ ಇವತ್ತು ತುಂಬ ಭಯನೂ ಆಗ್ತಾ ಇದೆ. ಮೊದಲನೇದಾಗಿ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಬಾಬು ಸರ್ ಅವ್ರು ಹೇಳ್ದಂಗೆ ಈ ಪ್ರಶಸ್ತಿಗೆ ನಾನು ಎಷ್ಟು ಮಟ್ಟಿಗೆ ಅರ್ಹಳೋ ನಂಗೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದಾಗೆ ಪ್ರಪಂಚದಲ್ಲಿ ಯಾವ್ಯಾವ ಅವಾರ್ಡ್ಗಳೆಲ್ಲ ಇದೆಯೋ ಅದೆಲ್ಲವೂ ಈ ಒಂದು ಅವಾರ್ಡಲ್ಲಿ ಇವತ್ತು ಸಿಕ್ಕಿದೆ. ಅದಕ್ಕೆ ಬರಗೂರು ಸರ್ಗೆ ಮತ್ತು ಪ್ರತಿಷ್ಠಾನಕ್ಕೆ ನಾನು ಎಂದೆಂದಿಗೂ ಚಿರಋಣಿ. ಬರಗೂರು ಸರ್ ಬಗ್ಗೆ ಹೇಳೋಷ್ಟಾಗಲಿ ಅಥವಾ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿ ಆಗುತ್ತೆ. ಯಾಕೆಂದರೆ ನಾನು ಅಷ್ಟು ಮಟ್ಟಿಗೆ ಅಷ್ಟು ದೊಡ್ಡೋಳಲ್ಲ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಅವ್ರದ್ದು ಎಂಥ ವ್ಯಕ್ತಿತ್ವ, ಅವರ ಸಾಧನೆಗಳೇನು ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಅವ್ರು ನನಗೆ ನೀಡಿದರು. ಅದೊಂದು ತುಂಬಾ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಏಕೆಂದರೆ ಮೊದಲನೇದಾಗಿ ಅದು ಒಂದು ಅದ್ಭುತವಾದ ಸಿನಿಮಾ, ಅದರಲ್ಲಿ ನನ್ನ ಒಂದು ಪಾತ್ರ ತುಂಬ ಚೆನ್ನಾಗಿತ್ತು. ಜೊತೆಗೆ ನಟನೆ ಬಗ್ಗೆ ಆಗಲಿ ಅಥವಾ ಭಾಷೆ, ಉಚ್ಚಾರಣೆ, ಆಮೇಲೆ ಹೇಗೆ ಎಲ್ಲಿ ಯಾವ ಮಾತುಗಳಿಗೆ ಒತ್ತು ಕೊಡಬೇಕು, ಆ ಪಾಸಸ್, ಮಾಡ್ಯುಲೇಷನ್, ಪ್ರತಿಯೊಂದು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಆ ನ್ಯೂಯಾನ್ಸಸ್ ಎಲ್ಲ ಕಲ್ತಿದ್ದು ನನಗೆ ಇವತ್ತವರೆಗೂ ಅದು ತುಂಬ ಹೆಲ್ಪ್ ಆಗ್ತಾ ಇದೆ. ಅದಕ್ಕೂ ಅವ್ರಿಗೆ ಧನ್ಯವಾದಗಳು. ಜೊತೆಗೆ ಅವರು ಎಷ್ಟು ಒಂದು ಸೆಟ್ಟಲ್ಲಿ ಒಂಥರ ಒಂದು ರೀತಿ ತುಂಬ ಶಿಸ್ತಿನಲ್ಲಿ ಒಂಚೂರು ಸ್ಟ್ರಿಕ್ಟಾಗಿ ಇರ್ತಾಯಿದ್ರು. ಪ್ಯಾಕಪ್ ಆದಮೇಲೆ ಅಷ್ಟೇ ಒಂದು ಫ್ರೆಂಡ್ ಥರ ಇರ್ತಾಯಿದ್ರು. ಇನ್ಫ್ಯಾಕ್ಟ್ ನಾವು ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಆ ಸಿನಿಮಾ ಕೂಡ ಎಲ್ಲರೂ ಇಡೀ ತಂಡ ಹೋಗಿ ನೋಡ್ಕೊಂಬಂದಿದ್ವಿ. ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು, ಅವ್ರು ಅಂಥ ಕಮರ್ಷಿಯಲ್ ಸಿನಿಮಾಗಳೆಲ್ಲ ನೋಡ್ತಾರ, ಇಷ್ಟಪಡ್ತಾರ ಅಂತ. ಅದು ಒಂದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಇನ್ನೊಂದು ಇವತ್ತು ಖುಷಿ ವಿಚಾರ ಏನು ಅಂದರೆ, ಬಾಬು ಸರ್ ಅವ್ರ ನಿರ್ದೇಶನದಲ್ಲೂ ಕೆಲಸ ಮಾಡಿದ್ದೀನಿ. ಇವತ್ತು ಈ ವೇದಿಕೆಯಲ್ಲಿ ಅವ್ರ ಜೊತೆ ಕೂತ್ಕೊಂಡು ಈ ಒಂದು ಪ್ರಶಸ್ತಿನ ಸ್ವೀಕರಿಸೋದನ್ನು ನನಗೆ ತುಂಬ ಖುಷಿ ಕೊಟ್ಟಿದೆ. ಹೆಚ್ಚಾಗಿ ಇನ್ನೇನು ಹೇಳೋದಕ್ಕೆ ನನಗೆ ಮಾತುಗಳು ಬರ್ತಾ ಇಲ್ಲ. ಆದರೆ ಬರಗೂರು ಸರ್ ಅವರು ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಿನಿಮಾಗೆ ಒಂದು ಹೊಂಗೆ ಮರದ ಹಾಗೆ ಅವರು. ಅವರ ನೆರಳಲ್ಲಿ ತಂಪಾಗಿ ನಾವೆಲ್ಲರೂ ಎಲ್ಲರೂ ಇದ್ದೀವಿ. ಅದು ಇದೇ ರೀತಿ ಹೀಗೆ ಇರಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಅವರು ಇನ್ನೂ ನಮಗೆ ಹೆಚ್ಚಿನ ಒಂದು ಶಕ್ತಿಯಾಗಿರಲಿ, ಸ್ಫೂರ್ತಿಯಾಗಿರಲಿ. ಅದಕ್ಕೆ ಅವ್ರು ಯಾವಾಗಲೂ ಅವರ ಒಂದು ಆಶೀರ್ವಾದ, ಸಹಾಯ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ಸಿನಿಮಾ ಕ್ಷೇತ್ರಕ್ಕಷ್ಟೇ ಅಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಅವರು ಹೊಂಗೆ ಮರವೇ ಅಂತ ಅನ್ನುವ ಮಾತನ್ನು ಹೇಳ್ತಾ, ಈಗ
2024ನೇ ಸಾಲಿನ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಸರ್ ಅವರು ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅದು ಹಾಡ್ಬೋದೇ ಹೊರತು ಭಾಷಣಕ್ಕಲ್ಲ. ಮೊದಲಿಗೆ ನನ್ನ ಜೊತೆ ಅಲ್ಲ, ಅವ್ರ ಜೊತೆ ನಾನು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇದುವರೆಗೂ ಮೂವರು, ನಾನು ಸೇರಿ 4 ಜೊತೆ ಈ ಪ್ರಶಸ್ತಿಯನ್ನು ತುಂಬ ಸಂತೋಷದಿಂದ, ಅಭಿಮಾನದಿಂದ ಮತ್ತು ಸಜ್ಜನಿಕೆಯಿಂದ ಪ್ರಶಸ್ತಿನ ಸ್ವೀಕರಿಸಿದ್ದೇನೆ ಅಂತ ಮೊದಲಿಗೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಒಂದು 5-6 ದಿವಸದ ಕೆಳಗೆ ಇದೇ ಹೊತ್ತಿನಲ್ಲಿ ವಾಕ್ ಮಾಡ್ತಾಯಿದ್ದೆ. ನಮ್ಮ ಗುರುಗಳು ಫೋನ್ ಮಾಡಿದರು, ಏನು ಮಾಡ್ತಾಯಿದ್ದೀರಿ ಅಂತ. ವಾಕ್ ಮಾಡ್ತಾಯಿದ್ದೀನಿ ಸರ್. ಯಾರಿದ್ದಾರೆ ಜೊತೆಯಲ್ಲಿ ಅಂದರು. ನನ್ನ ಫ್ರೆಂಡ್ ಇದ್ದಾರೆ. ಯಾರು ಫ್ರೆಂಡು? 20 ವರ್ಷದಿಂದ ನಾನು ಒಳಗಿರುವ ಮಧುಮೇಹಿ ನನ್ನ ಗೆಳೆಯ ಇದ್ದಾನೆ, ಅವನ ಜೊತೆಲಿ ವಾಕ್ ಮಾಡ್ತಾಯಿದ್ದೀನಿ. ಮೇಷ್ಟ್ರು ನಮ್ಮ ಪ್ರಶಸ್ತಿ ಕೊಟ್ಟಿದ್ದೀವಿ ನಿಮಗೆ, ನಮ್ಮ ಸಭೆ ಸೇರಿತ್ತು ಇವತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಅಂದರು. ನನಗೆ ಆಶ್ಚರ್ಯ ಆಯಿತು, ಯಾಕೆ ಸರ್ ನನಗೆ ಕೊಡೋಕ್ಕೆ ಹೋದ್ರಿ? ನಾನು ನನಗಿಂತ ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ, ಅಂಥವ್ರು ಕೊಡಿ ಅಂದೆ. ಯಾಕೆ ನೀವೇನು ಹಿರಿಯರಲ್ವಾ ಅಂತ ಅಂದರು, ಒಂದೇ ಮಾತು. ಆಮೇಲೆ ನನಗೆ ಮಾತೇ ಬರಲಿಲ್ಲ. ಏಕೆಂದರೆ ನನಗೆ ಗುರುಗಳವರು, ಆಯಿತು ಸರ್ ನಾನು ಅಷ್ಟು ದೊಡ್ಡವನಲ್ಲ, ನಿಮ್ಮ ಪ್ರಶಸ್ತಿಯನ್ನು ಬೇಡ ಅಂತ ಹೇಳುವಂಥ ದೊಡ್ಡವನಲ್ಲ, ಆದರೂ ಗೌರವದಿಂದ ಸ್ವೀಕಾರ ಮಾಡ್ತೀನಿ ಸರ್, ನಿಮ್ಮ ತೀರ್ಮಾನಕ್ಕೆ ನಾನು ಬಹಳ ಚಿರಋಣಿ ಅಂತ ಅಂದೆ. ಕೆಲವು ಪ್ರಶಸ್ತಿಗಳು ಬಂತು ಅಂತ ಮನೆಗೆ ಬಂದು ಹೇಳ್ತಾರೆ, ಬರೋದೇ ಇಲ್ಲ. ಅವೆಲ್ಲ ಅನುಭವಿಸಿದ್ದೀನಿ ನಾನು. ಆದರೆ ಇವರ ಪ್ರಶಸ್ತಿಯ ತೀರ್ಮಾನ ಇದೆಯಲ್ಲ, ನಾವ್ಯಾರೂ ನಿರೀಕ್ಷೆ ಮಾಡಿದವರಲ್ಲ, ಅರ್ಜಿಗಳು ಹಾಕ್ಕೊಂಡವರಲ್ಲ. ಭಾಳ ಅವರೇ ಗುರುತಿಸಿ ಸಾಹಿತ್ಯ ಕ್ಷೇತ್ರ ಮತ್ತು ಸಿನಿಮಾ ಕ್ಷೇತ್ರ 2 ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಅವರು. ಭಾಳ ದೊಡ್ಡ ಕೆಲಸ. ಸೊ ಹಾಗಾಗಿ ಅವರು 2 ಕ್ಷೇತ್ರಕ್ಕೆ ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದ್ದಾರೆ. ಮತ್ತು ಅನೇಕ ಹಿರಿಯರು ಸನದಿ ಹೆಸರು ಹೇಳಿದ್ರು, ನಮ್ಮ ಬಾನು ಮುಸ್ತಾಕ್ ಹೇಳಿದ್ರು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಇಂಥ ಹಿರಿಯರಿಗೆಲ್ಲ ಕೊಡ್ತಾ ಬಂದಿದ್ದಾರೆ. ಭಾಳ ಅವ್ರು ಯಾರೂ ಅರ್ಜಿ ಹಾಕ್ಕೊಂಡು ತಗೊಂಡವರಲ್ಲ ಈ ನಾಡೋಜ ಬರ್ಗೂರು ಪ್ರಶಸ್ತಿಯನ್ನು. ಹಾಗಾಗಿ ನಾನಂತೂ ಇದನ್ನು ತುಂಬ ಗೌರವದಿಂದ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಇದೇ ಕಾಲೇಜಿನಲ್ಲಿ ಬಹುಶಃ 4 ವರ್ಷ ಓದ್ದೋನು. PUC ಸೈನ್ಸ್ ಇಲ್ಲೇ ಓದ್ದೋನು 69ರಲ್ಲಿ. ಅದೇ ವರ್ಷ ಮೇಷ್ಟ್ರಿಗೆ ಗೊತ್ತು ಮುನಿಗವ್ಯಪ್ಪ ಪ್ರಿನ್ಸಿಪಾಲ್ ಇಲ್ಲಿ ಕೊಲೆಯಾಗಿದ್ದು. ನಾನು PUC ವಿದ್ಯಾರ್ಥಿಯಾಗಿ 2 ಜಾಯಿಂಟ್ ಇದ್ದು, ಸೈನ್ಸ್ ಆ್ಯಂಡ್ ಆರ್ಟ್ಸ್. ಮತ್ತು PUCಗೆ ಆದ ಕೂಡಲೇ ನಾನು ಸಿವಿಲ್ ಇಂಜಿನಿಯರಿಂಗ್ ಸೇರಿದೆ. ಅದು ಯಾಕೋ ನನಗೆ ಸರಿ ಕಾಣಲಿಲ್ಲ. ಮತ್ತೆ ಬಿಂಡು GS ಶಿವರುದ್ರಪ್ಪನವ್ರ ಹತ್ರ ಅರ್ಜಿ ಹಾಕಿ, ಅಲ್ಲ GS ಸಿದ್ಧಲಿಂಗಯ್ಯನವ್ರ ಹತ್ರ ಅರ್ಜಿ ಹಾಕಿ, ಹೆಡ್ಡಿದ್ರು ಅವರು, ಕನ್ನಡ ಹೆಡ್ಡು, ಆನರ್ಸಿಗೆ ಸೇರಿಕೊಂಡೆ. ಮುರಳೀನವರು, ಸಿಂಧುರೇಶನ್ನು ಇವರೆಲ್ಲ ನನಗೆ ಮೊದಲನೇ ವರ್ಷ ಮೇಷ್ಟ್ರು. ನನಗೆ ಸಿದ್ಧಲಿಂಗಯ್ಯನವರಿಗೆ ಮತ್ತು ಅಗ್ರಹಾರ ಅನೇಕ ಗೆಳೆಯರಿಗೆ ನಾವೆಲ್ಲ ಒಂದೇ ತರಗತಿಯಲ್ಲಿದ್ದಂಥವ್ರು. PUCನಲ್ಲಿ ಕೂಡ ಸಿದ್ಧಲಿಂಗಯ್ಯನವರು ಇದೇ ಕಾಲೇಜಲ್ಲಿ ಆರ್ಟ್ಸ್ನಲ್ಲಿದ್ದರು ಅವರು. ಆಮೇಲೆ 1 ವರ್ಷ ಮುಗಿದ ಕೂಡಲೇ 72ಕ್ಕೆ ನಮ್ಮ ಮೇಷ್ಟ್ರು ಬರ್ಗೂರವರು ತುಮಕೂರಿನಲ್ಲಿದ್ದರು, ಅಲ್ಲಿ ಅಧ್ಯಾಪಕರಾಗಿದ್ದರು ಅಂತ ಕೇಳಿದ್ದೆ. ನಂತರ PSಯಿಂದ ಆಯ್ಕೆಯಾಗಿ ನಮ್ಮ ಕಾಲೇಜಿಗೆ ಪ್ರವೇಶ ಮಾಡಿದ್ರು. ಅವರು ಬಂದಾಗ ಶೂಟ್ ಒಳ್ಳೆ ಪ್ಯಾಂಟು, ಶೂಟ್ ಅಂದರೆ ಕೋಟು ಮತ್ತು ಟೈ, ಮತ್ತು ಬಲಭಾಗದಲ್ಲಿ ಕ್ರಾಪ್ ತೆಗಿತಿದ್ರು ಯಾವಾಗಲೂ ಅವರು, ಈಗಲೂ ಅದೇ ತೆಗಿತಾರೆ. ನಾನು ಎಡಭಾಗದಲ್ಲಿ ಕ್ರಾಪ್ ತೆಗಿತಿದ್ದವನು, ಅವ್ರು ನೋಡಿ ಬಲಭಾಗಕ್ಕೆ ಕ್ರಾಪ್ ತೆಗಿಯೋಕೆ ಹೋಗಿ ಕೂದಲೆಲ್ಲ ಕಳ್ಕೊಂಡೆ. ನಾನು ಅವರು ಅನುಕರಿಸಕ್ಕೆ ಹೋಗಿ ಅನೇಕ ವಿಚಾರಗಳಲ್ಲಿ ಅವರು ನನಗೆ ಮಾದರಿ ಇರಲಿ. ಕಳ್ಕೊಂಡದಕ್ಕಿಂತ ಪಡ್ಕೊಂಡಿದ್ದೆ ಜಾಸ್ತಿ. ಕೂದಲು ಕಳ್ಕೊಂಡ್ರೂ
ಆದರೆ ಬುದ್ಧಿಯನ್ನು ಬೆಳೆಸ್ಕೊಂಡೆ ನಾನು ಅವರಿಂದ. ಆ ವಿಚಾರನ ಇಲ್ಲಿ 2 ವರ್ಷಗಳ ಕಾಲ ಅವರ ಮೇಷ್ಟ್ರ ನನಗೆ. ಆಗ ನವ್ಯ ಕಾಲ 72, 73, 74 ನವ್ಯದ ಕಾಲ. ಅಡಿಗರ ನಮಗೆ ಆನರ್ಸ್ಗೆ ಅಡಿಗರ ಕಾವ್ಯ ಇಟ್ಟಿದ್ರು, ಭೂಮಿಗೀತ ಮತ್ತು ಚಾಂಡ್ಯಮದ್ದಳೆ. ಅವು ನಮ್ಗೆ ಅರ್ಥವೇ ಆಗ್ತಿರ್ಲಿಲ್ಲ. ಆ ಪಾಠ ಮಾಡೋ ಮೇಷ್ಟ್ರೆಲ್ಲ ಹಳಗನ್ನಡ ಶಬ್ದಮಣಿ ದರ್ಪಣ ಪಾಠ ಮಾಡೋ ಮೇಷ್ಟ್ರುಗಳು. ಕೊನೆಗೆ ಇವ್ರು ಬಂದಾಗ ಇವರಿಗೆ ಕೊಟ್ಟರು ನವ್ಯ ಕಾವ್ಯವನ್ನು. ನಮಗೆ ಅವತ್ತು ಅರ್ಥೈಸ್ತರು ಬರಗೂರು ಅವರು. ಅಡಿಗರ ಕಾವ್ಯವನ್ನು ಪಾಠ ಮಾಡಿದ್ದು ಈಗಲೂ ನನಗೆ ನೆನಪಿದೆ. ಆ ಪ್ರಾರ್ಥನೆ ಪದ್ಯ ಆಗಲಿ, ಭೂಮಿಗೀತೆ ಪದ್ಯ ಆಗಲಿ, ಹದ್ದು ಪದ್ಯ ಆಗಲಿ, ಇವೆಲ್ಲ. ಹಾಗಾಗಿ ಅಲ್ಲಿಂದ ನಮಗೆ ಗುರುಗಳಾಗಿ ಅವರು ನಮಗೆ ಸ್ವೀಕಾರ ಮಾಡಿಬಿಟ್ರು. ನಾವು ಅವತ್ತೇ, ನಾನು ಅಗ್ರಹಾರ ಅಂತ ಇಬ್ಬರೂ ಅವ್ರನ್ನ ಹುಡಿಕೊಂಡು ಹೋಗು. ಚಾಮರಾಜಪೇಟೆಯಲ್ಲಿ ರೂಮ್ ಮಾಡ್ಕೊಂಡಿದ್ರು. ಅವ್ರು ರೂಮ್ಗೆ ಹೋದ್ರೂ ಬಿಡ್ತಿರ್ಲಿಲ್ಲ, ನಾವು ಹುಡಿಕೊಂಡು ಹೋಗೋದು. ಅವತ್ತಿಂದ ನಮ್ಮಿಬ್ಬರಿಗೂ ಅನುಕರಣೆ ಮಾದರಿ ಆದರು ಅವ್ರು ನಮಗೆ, ಬರಗೂರವರು. ಹಾಗಾಗಿ ಆನಂತರ MAಗೆ ಹೋದೋ ನಾವು. ಈ ಕಾಲೇಜು ಅಷ್ಟು ಸುಲಭದ ಕಾಲೇಜಲ್ಲ ಇದು. ಇಲ್ಲಿ ಓದ್ದವರು ಇಡೀ ಆದ್ಯಂತ ಪ್ರಪಂಚದಾದ್ಯಂತ ಇದ್ದಾರೆ. ವಿಜ್ಞಾನಿಗಳು, ಕಲಾವಿದರು, ರಾಜಕಾರಣಿಗಳು, ಸಮಾಜ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರು. ಹಾಗಾಗಿ ಇದು ಭಾಳ ಪ್ರಖ್ಯಾತವಾದ ಕಾಲೇಜ್ ಇದು. ನಮ್ಗೆ 74ರಲ್ಲಿ ಬೂಸ ಗಲಾಟೆ ಎದುರಾಯಿತು. ನಾವೆಲ್ಲ ಇಲ್ಲಿ ಹೊಡೆತ ತಿಂದು ಆ ಗಲಾಟೆಯಲ್ಲಿ ಪಾಲ್ಗೊಂಡು ಮೇಷ್ಟ್ರು ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ರು. ಆಗ ರಾಮಚಂದ್ರೇಗೌಡರು ಅಂತ ಇನ್ನೊಬ್ಬ ಗುರುಗಳಿದ್ರು. ನಮಗೆ ಫೈನಲ್ ಎಕ್ಸಾಮ್ ಬರೆಯೋದಕ್ಕೆ ಅವರು ನಮಗೆ ರಾತ್ರಿ ಹೊತ್ತು ಕರೆಸಿ, ನಾಳೆ ಇದನ್ನೇ ಓದ್ಕೊಡ್ರಪ್ಪ ಪರೀಕ್ಷೆಗೆ ಅಂತ ಸಹಾಯ ಮಾಡದೇ ಇದ್ದರೆ ನಾವು 3 ಜನ 1 ತಿಂಗಳ ಕಾಲ ಗೃಹ ಬಂಧನಕ್ಕೊಳಗಾಗಿದ್ದು. ನಾನು, ಸಿದ್ಧಲಿಂಗಯ್ಯ ಮತ್ತು ಅಗ್ರಹಾರ. ಮೇಷ್ಟ್ರು ಇವರೆಲ್ಲ ಪರೀಕ್ಷೆಗೆ ಕರೆದು ಕೂರಿಸಿ ಇದೇ ಹಾಲ್ನಲ್ಲಿ ಪರೀಕ್ಷೆ ಬರೆಸಿದ್ರು. ನಂತರ MAಗೆ ಹೋದೆ ನಾನು. 1 ವರ್ಷ MA ಮುಗಿದು 2ನೇ ವರ್ಷಕ್ಕೆ ಮೇಷ್ಟ್ರುಗಳು ಅಲ್ಲಿಗೆ ಅಧ್ಯಾಪಕರಾಗಿ ಬಂದುಬಿಟ್ರು. ನಮ್ಮ ಜ್ಞಾನಭಾರತಿಗೆ ಆಯ್ಕೆಯಾಗಿ ನರಸಿಂಹಯ್ಯನವರು ವೈಸ್ ಚಾನ್ಸಲರ್ ಕಾಲ ಅದು. ನಮ್ಮ ಕೀರಂ ನಾಗರಾಜ್ ನ್ಯಾಷನಕಲ್ಲಲ್ಲಿದ್ದರು. ಅವರು ಮೊದಲಿಂದ ಪರಿಚಯ ಇದ್ದರು ನಮಗೆ ಓದೋ ಕಾಲದಲ್ಲಿ. ಅವರು ಮತ್ತು ಇವರು ಅಲ್ಲಿ ಸೀನಿಯರ್ MAಗೆ ಬಂದಾಗ ಅಲ್ಲಿ ಕೂಡ ಇವರು ನಮಗೆ ಭರತೇಶ ವೈಭವ ಮತ್ತು ಬಸವರಾಜ ದೇವರ ರಗಳೆಯನ್ನು ಪಾಠ ಮಾಡಿದ್ರು ನಮಗೆ 1 ವರ್ಷ MA ಸೀನಿಯರಲ್ಲಿ. ನಂತರ ಅದೇನು ನನಗೂ ಅವ್ರಿಗೂ ಒಂದು ಬಾಂಧವ್ಯ ಹೇಗೆ ಬೆಳೀತಾ ಹೋಯಿತು ಅಂದರೆ, ನಾನು ಪ್ರಸಾರಕ್ಕೆ ಕೆಲಸಕ್ಕೆ ಸೇರಿಕೊಂಡೆ. ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದರು 89 ಅವಧಿ ಹತ್ತಿರ. ನೀನು ಸಾಹಿತ್ಯ ಅಕಾಡೆಮಿಗೆ ಮೆಂಬರು ಆಗಬೇಕು, ನನ್ನ ಜೊತೆಲಿ ಇರಬೇಕು ಅಂತ ಹೇಳೋದರು. ಆ ಮೆಂಬರ್ ಲಿಸ್ಟ್ ಅನೌನ್ಸ್ ಆದಾಗ ನನ್ನ ಹೆಸರಿತ್ತು. ನಾನು ಕೇಳಿಕೊಂಡು ಅಲ್ಲ, ಅವರೇ ಬಂದು ಹೇಳಿದ್ದು. ಮತ್ತು ಈಗ ನಮ್ಮ ಗುರುಗಳು, ಮತ್ತೊಬ್ಬ ಗುರುಗಳು MAಲಿ 2 ವರ್ಷ ಪಾಠ ಮಾಡಿದ್ದಾರೆ. ಅವರು ಏನು ಪಾಠ ಮಾಡಿದ್ರು ನನಗಂತೂ ತಿಳಿಯಲಿಲ್ಲ. ಅವರು ಭಾಷಾ ವಿಜ್ಞಾನ ಪಾಠ ಮಾಡ್ತಿದ್ರು, ದ್ರಾವಿಡ ಭಾಷಾ ವಿಜ್ಞಾನ. ನನಗೆ ದ್ರಾವಿಡ ಭಾಷಾ ವಿಜ್ಞಾನ ತಲೆಗೆ ಹೋಗ್ತಾನೆ ಇರಲಿಲ್ಲ. ನಾನು ವೆಸ್ಟರ್ನ್ ಲಿಟ್ರೇಚರ್ಗೆ ಹೋಗ್ಬಿಟ್ಟೆ. GS ಶಿವರುದ್ರಪ್ಪನವರು ನನಗೆ ಮೇಷ್ಟ್ರು. ಕೊನೆಗೆ ಮೇಷ್ಟ್ರು ಹಳಗನ್ನಡ ಕಾವ್ಯವನ್ನು ಭಾಳ ಚೆನ್ನಾಗಿ ಪಾಠ ಮಾಡೋರು ನಮ್ಮ ಹಂಪನವರು. ಇವರೆಲ್ಲರೂ ಬೆಳೆಸಿದ್ದಿದೆಯಲ್ಲ ನಮಗೆ, ಆ ಮೂಲಕ ನಾನು ಒಬ್ಬ ಬರಹಗಾರನಾಗಕ್ಕೆ ಸಾಧ್ಯ ಆಯಿತು. ನನ್ನ ಒಳಗಿದ್ದದ್ದು ಬರೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇದು 72ನೇ ವರ್ಷದಿಂದ ಇಲ್ಲಿವರೆಗೂ ಸುಮಾರು 50 ವರ್ಷಗಳ ಕಾಲ ನನ್ನನ್ನು ಅವರು ರಕ್ಷಣೆ ಮಾಡಿದ್ದಾರೆ. ಮೊನ್ನೆ ಬಲ್ಕ್ ಪರ್ಚೇಸ್ ಕಮಿಟಿ ಚೇರ್ಮನ್ ಮಾಡೋದಕ್ಕೆ ಕೂಡ ಅವ್ರದ್ದೇ ಕೈವಾಡ, ಮೇಷ್ಟ್ರದ್ದೇ. ನಾನು ಯಾರೋ ಮಾಡಿಬಿಟ್ಟಿದ್ದಾರಲ್ಲ, ನಾನೇನು ಯಾರಿಗೂ ಬಯೋಡೇಟನ್ನು ಕೊಟ್ಟಿಲ್ಲ, ಯಾವ ಮಂತ್ರಿ ಮಹೋದಯ ಹತ್ರನೂ ಹೋಗಿಲ್ಲ. ಇದು ಹೆಂಗಾಯ್ತು ಅಂತ ಯಾರೋ ಹೇಳಿದ್ರು, ಬರಗೂರವರೇ ನಿಮ್ಮ ಮಾಡಿಸಿದ್ದಾರೆ ಕಣ್ರಿ ಅಂತ. ಬರಗೂರವ್ರು ಫೋನ್ ಮಾಡಿದ್ರೆ, ಯಾಕೆ ಸರ್ ಇದು ಮಾಡೋಕ್ಕೆ ಹೋದ್ರೆ, ನನಗೆ ಎಲ್ಲರ ಕೈಲಿ ಬಯಸ್ಕೋಬೇಕಲ್ಲ ಸರ್ ಇದು. ಇಲ್ಲ ಇದು ನೀನು ಒಪ್ಕೊಳ್ಳಪ್ಪ ಅಂದರು. 4-5 ದಿವಸ ನಾನು ವಿಳಂಬ ಮಾಡಿದೆ ನಿರ್ದೇಶಕನಿಗೆ, ಸ್ವಲ್ಪ ಇರಪ್ಪ ಅಂತ. ಮೇಷ್ಟ್ರು ನಾನು ನಿಮ್ಮ ಬಯೋಡೇಟನೇ ಕೊಟ್ಟಿಲ್ವಲ್ಲ ಸರ್, ಯಾಕ್ರಿ ಮಾಡಿದ್ರಿ ಸರ್? ನೀನು ಬಯೋಡೇಟಾ ನನಗೆ ಕೊಡಬೇಕೇನಪ್ಪ ನೀನು ಅಂತ ನನ್ನೇ ಬೈದ್ಬಿಟ್ರು. ಸೊ ಆ ಬಗೆಯ ಪ್ರೀತಿ. ಈಗ ನಮ್ಮ ಹಂಪನವ್ರು ಹೇಳ್ತಾಯಿದ್ರು, ಅದೇ ಕೆಲಸ ಆಗ್ತಾಯಿದೆ ನನಗೆ. ನಾನು ಈಗ ಟ್ರೂ ಕಲರ್ ಹಾಕೋಬಿಟ್ಟಿದ್ದೀನಿ ಮೊಬೈಲ್ಗೆ. ಯಾರೋ ಪ್ರಕಾಶಕ ಫೋನ್ ಮಾಡ್ತಾನೆ ಮಧ್ಯರಾತ್ರಿ 2 ಗಂಟೆಯಲ್ಲಿ ನಂದು 20 ಪುಸ್ತಕ ಆಗಿವೆ, 20 ಆಗಿಲ್ಲ ಅಂತಾನೆ. 40 ಪುಸ್ತಕ ಮಾಡವನವನು. 20 ಎಷ್ಟಾಗವೆ ಅಂದರೆ ಆಗಿರೋವು ಹೇಳಲ್ಲ, ಆಗದಿರೋವು ಹೇಳ್ತಾನೆ. ಆಗಿರೋವು ಹೇಳ್ರಿಂದ 20 ಆಗಿವೆ ಸರ್ ಅಂತಾನೆ. ಸಾಕು ಬಿಡ್ರಿ ಅಂದರೆ ಕೇಳಲ್ಲ ಅವನು. ಈ ಬಗೆಯ ಇದೊಂದು ರೀತಿಯ ವ್ಯವಹಾರ ಆಗಿಬಿಟ್ಟಿದೆ ಅಲ್ಲಿ. ಇದು ತನಕ ಇನ್ನು ಮುಂದೆ ಕಷ್ಟ ಅನಿಸುತ್ತೆ ನನಗೆ. ಮತ್ತು ಮೊನ್ನೆ ಒಬ್ಬರು ಅಪ್ಪಾರಾವ್ ಅಂತ ಫೋನ್ ಮಾಡಿದ್ರು ಮೈಸೂರಿಂದ. ನನ್ನ 4 ಪುಸ್ತಕ ಆಗಿಲ್ಲ ಸರ್ ನಮ್ಮ ಪ್ರಕಾಶನದಲ್ಲಿ. ನಮ್ಮ ಅಣ್ಣ MLC ಆಗಿದ್ರು ಸರ್, ಅವ್ರದ್ದೊಂದು ಪುಸ್ತಕ ಇದೆ ಸರ್, ನಂದೊಂದಿದೆ, 2 ಇವೆ. ಆಯಿತು ಬಿಡ್ರಿ, ಕಳಿಸ್ರಿ ಪಟ್ಟಿಯ ಮಾಡೋಣ ಅಂತ ಅಂದೆ. ಅವು ಮಾಡಿದೆ.
ಅವರು ನೀವೆಲ್ಲಿರ್ತೀರಿ ಸರ್? ಬೆಂಗಳೂರಲ್ಲಿ ಇರ್ತೀನಿ. ಯಾಕೆ? ಮನೆಗೆ ಬರ್ತೀನಿ ಸರ್ ಅಂದ್ರೆ. ಬರಬೇಡಪ್ಪ, ಏನು ಬೇಡ, ನಾನು ಮಾಡ್ತೀನಿ. ಆ ಪುಣ್ಯಾತ್ಮ ನಿಮ್ದು ಯಾವ ಊರು, ಯಾವ ತಾಲೂಕು? ನಾನು ತುಮಕೂರಿನವ್ರೆ ಅಂದವರು ನಮ್ಮ ಊರಿಗೆ ಹುಡಿಕೊಂಡು ಹೋಗ್ಬಿಟ್ಟವ್ರಿ ಸರ್. ಊರಿಗೆ ದುರ್ಗದಲ್ಲಿ ಇಳಿದ್ಬಿಟ್ಟೆ, ಆಟೋ ಮಾಡ್ಕೊಂಡು ನಿಮ್ಮ ಮನೆಗೆ ಹೋಗಿದ್ದೆ. ಅಲ್ಲಿ 2 ಕಿಲೋಮೀಟ್ರ್ ಆಗಿ ನಿಮ್ಮ ಹೊತ್ತಿಗೆ ಸಿಕ್ಕಿದ್ರು, ಊಟ ಮಾಡಿ ಹಾಕಿದ್ರು, ಟೀ ಮಾಡಿಕೊಟ್ರು, ಎಲ್ಲ ಅಚ್ಚುಕಟ್ಟಾಗಿ ಊಟ ಆಯ್ತೇನಪ್ಪ. ಅಲ್ರಿ ಅವ್ರಿಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅವ್ರ ಹತ್ರ ಏನು ಹೇಳಕ್ಕೆ ಹೋಗಿದ್ರಿ ನೀವು? ನಾನು ಊರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದ್ದೆ ಅವ್ರಿಗೆ ತಪ್ಪಿಸ್ಕೊಳ್ಳೋಕ್ಕೆ, ಬೆಂಗಳೂರಿಗೆ ಬಂದ್ಬಿಡ್ತಾರೆ ಅಂತ. ಊರಿಗೆ ಹೋಗ್ಬಿಟ್ಟಿದ್ದಾನೆ ಆ ಪುಣ್ಯಾತ್ಮ. ನೋಡಿ, ಮೇಷ್ಟ್ರು ಹೇಳ್ದಂಗೆ ನಾವು ಇವೆಲ್ಲ ಫೇಸ್ ಮಾಡಬೇಕಾಗಿದೆ. ನಮ್ಮ ಕಾಮರಾಜ್ ಇದ್ದಾರೆ, ನಮ್ಮ ರಾಜೇಶ್ ಇದ್ದಾರೆ, ನಮ್ಮ ಮೆಂಬರ್ಗಳು, ಇಂಥವರೆಲ್ಲ ಇರೋದ್ರಿಂದ ನಾವೆಲ್ಲ ನಿರ್ವಹಿಸ್ತಾ ಇದ್ದೀವಿ ಸರ್. ಅದನ್ನು ತಮಗೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ಈಗ 1 ವರ್ಷದ ಆಗಿದೆ, ಇನ್ನು 2 ವರ್ಷದ ಮುಗಿಸ್ತೀವಿ. ಒಳ್ಳೆ ಆಫೀಸರ್ ಸಿಕ್ಕಿದ್ದಾರೆ ನಮಗೆ, ಆ ಕೆಲಸ ನಾವು ಮಾಡ್ತೀವಿ ಸರ್. ಮತ್ತು ಬರ್ಗೂರವ್ರ ಬಗ್ಗೆ 2 ಮಾತು ಹೇಳಿ ನಾನು ಮುಗಿಸ್ತೀನಿ. ಅವರ ಧ್ವನಿ ಹೆಂಗೆ ಅಂದರೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆದಾಗ, ಪೆಟ್ಟು ಬಿದ್ದಾಗೆಲ್ಲ ಅವರು ಸೊಲ್ಲೆತ್ತಾರೆ. ಆ ಧೈರ್ಯ, ಆ ನಿರ್ಭೀತಿಯ ವ್ಯಕ್ತಿತ್ವ ಅವರಲ್ಲಿದೆ. ಅದನ್ನು ನಾನು ನೋಡಿದ್ದೀನಿ. ಮತ್ತು ಅದು ಯಾಕೆ ಸಾಧ್ಯ ಆಯಿತು ಅಂದರೆ, ಅವರಿಗೆ ನಾವೆಲ್ಲ 70ರ ದಶಕದಲ್ಲಿ 50ರ ದಶಕದಲ್ಲಿ ಹಳ್ಳಿಗಳಿಗೆ ಸ್ಕೂಲ್ ಬಂದವು. ನಾವು ಹಳ್ಳಿಗೆ ಶಾಲೆಗೆ ಸೇರಿ ಓದಿ 70ರ ದಶಕದಲ್ಲಿ ಕಾಲೇಜಿಂದ ಹೊರಗೆ ಬಂದವರು ನನ್ನಂಥ ಅನೇಕ ಜನ. ನಮ್ಮ ಕಲ್ಗುಡಿ ಆಗಲಿ, ಮತ್ತೊಬ್ಬರಾಗಲಿ, ಮಗದೊಬ್ಬರಾಗಲಿ, ಅಗ್ರಹಾರಾಗಲಿ, ನಾವೆಲ್ಲ 70ರ ನಂತರ ಬಂದವರಿಗೆ ನಮಗೆ 70ರ ತಿರುವು ಇದೆಯಲ್ಲ, ಅದರಲ್ಲೂ ಮುಖ್ಯವಾಗಿ ಏನು ಸಂವಿಧಾನಕ್ಕೆ ಸೇರಲ್ಪಟ್ಟ 2 ಶಬ್ದಗಳಿವೆಯಲ್ಲ, ಸೋಷಿಯಲಿಸಮ್ ಮತ್ತು ಸೆಕ್ಯುಲರಿಸಮ್, ಸಮಾಜವಾದ ಮತ್ತು ಜಾತ್ಯತೀತವಾದ 2 ಶಬ್ದಗಳನ್ನು ಸೇರಿಸಿರಲ್ಲ ಪ್ರಿಯಾಂಬಲ್ಗೆ. ಅಲ್ಲಿಂದ ಕರ್ನಾಟಕದ ರಾಜಕಾರಣ ಅಷ್ಟೇ ಅಲ್ಲ, ಚರಿತ್ರೆ ಅಷ್ಟೇ ಅಲ್ಲ, ಇಡೀ ಭಾರತದ ಚರಿತ್ರೆಯ ಬದಲಾವಣೆ ಆಗ್ತಾ ಹೋಗಿದೆ, ಸುಧಾರಣೆ ಆಗ್ತಾ ಹೋಗಿದೆ. ಯಾಕೆಂದರೆ ಪ್ರಜಾಪ್ರಭುತ್ವದ ಲಕ್ಷಣವೇ ಬದಲಾವಣೆ ಮತ್ತು ಸುಧಾರಣೆ. ಆ ಸುಧಾರಣೆ ಬದಲಾವಣೆಗೆ ನಮ್ಮ ಬರ್ಗೂರು ಸದಾ ತುಡಿತಾನೆ ಇರ್ತಾರೆ. ಯಾಕೆಂದರೆ ಅವ್ರ ಹೃದಯದಲ್ಲಿ ಇರ್ತಕ್ಕಂಥದ್ದು, ಅವ್ರ ಮನಸ್ಸಲ್ಲಿರ್ತಕ್ಕಂಥ ಮಮಕಾರಗಳಲ್ಲ, ಹೃದಯದಲ್ಲಿ ಅಂತಃಕರಣವನ್ನು ಇಟ್ಕೊಂಡಿದ್ದಾರೆ, ಔದಾರ್ಯವನ್ನು ಇಟ್ಕೊಂಡಿದ್ದಾರೆ. ಅವರ ಆತ್ಮಚರಿತ್ರೆಯ ಹೆಸರೇ ಕಾಗೆ ಕಾರುಣ್ಯದ ಕಣ್ಣು. ಹಾಗಾಗಿ ಬುದ್ಧನ ಆ ಕರುಣೆ ಮತ್ತು ಅಂತಃಕರಣ ಅವರ ಹೃದಯದ ತುಂಬಿರೋದ್ರಿಂದ ಹೃದಯ ಯಾವಾಗಲೂ ಅವರಿಗೆ ಸ್ಪಂದಿಸ್ತಿರ್ತದೆ. ಅವರ ಸಜ್ಜನಿಕೆ, ಸಹಿಷ್ಣುತೆ ಇದು ಭಾಳ ಮುಖ್ಯ. ಹಾಗಾಗಿ ಆ 2 ಶಬ್ದಗಳು ಬಂದ ಮೇಲೆ ದೇಶದಲ್ಲಿ ಹೇಗೆ ಧಾರ್ಮಿಕ ಸಮಾನತೆ, ಈ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಮತ್ತು ಈ ಬಗೆಯ ರಾಜಕೀಯ ಸಮಾನತೆ, 4 ಸಮಾನತೆಗಳಿಗೆ ಅಸ್ತಿತ್ವ ಸಿಕ್ಕಿದ್ದು ಆ ನಂತರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ನಮ್ಮ ಬದಲಾವಣೆಗಳು ನಮ್ಮ ಜೀವನದಲ್ಲೇ ಒಂದು ರೀತಿಯ ಬದಲಾವಣೆಗಳನ್ನು ಕಾಣೋದಕ್ಕೆ ಸಾಧ್ಯ ಆಯಿತು. ಬರ್ಗೂರು ಅದನ್ನು ಮೈಗೂಡಿಸ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅವರು ಆ ನೈತಿಕ ಸ್ಥೈರ್ಯವನ್ನು ಉಳಿಸ್ಕೊಂಡ್ಬಂದಿದ್ದಾರೆ. ಆ ಕಾರಣದಿಂದ ಅವರು ನಮಗೆ ಮಾದರಿ. ನಾವು ಹಳ್ಳಿಯಲ್ಲಿ ಹುಟ್ಟಿದವರಂಗೆ ಅವರಾಗಲಿ ನಾವಾಗಲಿ, ಅವರು ಬರಗೂರು ಬಹುಶಃ ಬರದ ನಾಡಿರಬೇಕದು. ಬರ ಬಂದಿರಬೇಕು ಒಂದು ಕಾಲಕ್ಕೆ, ಈಗಲೂ ಇರಬೇಕು. ಬರದ ನಾಡಿನಿಂದ ಬಂದವರು, ಆ ಬರಗಾಲದ ನಾಡಿಂದ ಬಂದವರು ಹೇಗೆ ಕನ್ನಡ ಸಾಹಿತ್ಯಕ್ಕೆ ಒಂದು ಸಮೃದ್ಧವಾದ ಸಾಹಿತ್ಯವನ್ನು ಕೊಟ್ಟರು ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಬರದಲ್ಲೇ ಅವರು ಕಳೆದೋಗಲಿಲ್ಲ. ಆ ದೃಷ್ಟಿಯಿಂದ ಬರ್ಗೂರವರು ಅನೇಕ ವಿಚಾರಗಳಲ್ಲಿ ನಮಗೆ, ನಮ್ಮಂತರಿಗೆ ಮಾದರಿಯಾಗಿದ್ದಾರೆ. ಈ ಎಲ್ಲ ಕಾರಣದಿಂದ ಹಳ್ಳಿಯ ಹೈದ ವಿದ್ಯೆ ಕಲಿತು ಪೇಟೆಗೆ ಬಂದರೆ ಅವನಿಗೆ ಕೆಲವು ಆದರ್ಶಗಳಿರ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಳ್ಳಿಯ ಎದುರಿಗೆ ಆ ಆದರ್ಶಗಳನ್ನು ರೂಪಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆ ಆದರ್ಶಗಳ ನಮ್ಮಂಥ ಹಳ್ಳಿಯಿಂದ ಬಂದಂಥ ಮಕ್ಕಳಿಗೂ ಕೂಡ ರೂಪಿಸಿದ್ದಾರೆ. ಆ ದೃಷ್ಟಿಯಿಂದ ಅವರು ನಮಗೆಲ್ಲ ಅನೇಕ ವಿಚಾರಗಳಲ್ಲಿ ಮಾದರಿಯಾಗಿದ್ದಾರೆ. ಈ ಪ್ರಶಸ್ತಿಯನ್ನು ನಾನಂತೂ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ವಿನಯದಿಂದ ಸ್ವೀಕಾರ ಮಾಡಿದ್ದೇನೆ. ನನಗೆ ಡಾಕ್ಟರ್ GSS ವಿಮರ್ಶಾ ಪ್ರಶಸ್ತಿ ಬಂದಾಗ ಇಷ್ಟೇ ಸಂತೋಷ ಆಗಿತ್ತು. ನನ್ನ ಹಿರಿಯ ಗುರುಗಳಿಂದ ಬಂತಲ್ಲ ಅಂತ. ನನಗೂ ಅವರು 2 ವರ್ಷ ಗುರುಗಳು. ಈಗ ಬಂದಂಥ ಈ ಪ್ರಶಸ್ತಿ ಕೂಡ ಇದು ಎಲ್ಲ ಪ್ರಶಸ್ತಿಗಳಿಗಿಂತ ನನಗೆ ಒಂದು ಮುಕುಟಪ್ರಾಯವಾದ ಪ್ರಶಸ್ತಿ ಇದು ಅಂತ ನಾನಂತೂ ಭಾವಿಸ್ಕೊಂಡಿದ್ದೀನಿ. ಅವರಿಗೆ, ಪದಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ, ನನ್ನ ಮಾತುಗಳು ಕೇಳಿದಂತೆ ನಿಮ್ಮೆಲ್ಲರಿಗೂ, ನನ್ನ ಜೊತೆ ಸ್ವೀಕಾರ ಮಾಡಿದಂಥ ಎಲ್ಲ ವಿದ್ವಾಂಸರಿಗೆ, ಲೇಖಕರಿಗೆ, ಈ ಅಭಿನೇತ್ರಿಗೆ ಮತ್ತು ಸಿನಿಮಾ ನಿರ್ದೇಶಕರಿಗೆ, ನಿಮ್ಮೆಲ್ಲ ಅನೇಕ ನೋಡಿ, ಇವತ್ತು ಕಾಲೇಜು ರಜಾ, ವಿದ್ಯಾರ್ಥಿಗಳು ಇಲ್ಲಿ 7 PG ಸೆಂಟ್ರ್ ಇದೆ ಅಂತ ಹೇಳ್ತಿದ್ರು ನಮ್ಮ ಪ್ರಿನ್ಸಿಪಾಲ್ ಶ್ರೀನಿವಾಸ್ ನಾಯಕರು. 7 PGಗಳಿವೆ. ಆ ವಿದ್ಯಾರ್ಥಿಗಳಿದ್ರೆ ಇವತ್ತು ಹಾಲು ಇನ್ನೂ ತುಂಬಿಡೋದು ಜಾಗ ಇರ್ತಿರ್ಲಿಲ್ಲ. ಆದರೆ ಇರಲಿ, ಇಲ್ಲಿ ಬಂದಿರೋರೆಲ್ಲ ಬಹುಶಃ ಎಲ್ಲರೂ ಲೇಖಕರು, ಕಲಾವಿದರು, ಪತ್ರಕರ್ತರು ಎಲ್ಲ ಹಿರಿಯರಿದ್ದೀರಿ. ಭಾಳ ನಿಮ್ಮ ಸಮ್ಮುಖದಲ್ಲಿ ಇದೊಂದು ಪ್ರಶಸ್ತಿ ಪಡೆದಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಭಾಳ ಗೌರವ ಮತ್ತು ಸಂತೋಷ ತಂದಿದೆ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು, ಅಭಿನಂದನೆಗಳು. ಸ್ನೇಹಿತರೆ,
ಈ ಕಾರ್ಯಕ್ರಮ ಹೇಗಿತ್ತು ಅಂದ್ರೆ ಒಬ್ಬ ಗುರುವಿನ ಹೆಸರಿನಲ್ಲಿ ಮತ್ತೊಬ್ಬ ಗುರುವಿಗೆ ಕೊಡುವ ಪ್ರಶಸ್ತಿಯನ್ನ ಮತ್ತೊಬ್ಬ ಗುರು ಪ್ರಶಸ್ತಿ ಪ್ರದಾನ ಮಾಡುವುದು ಅನ್ನುವ ಕಾರಣಕ್ಕಾಗಿ 92, 93, 94ರಲ್ಲಿ ಓದುತ್ತಿರುವಂತಹ ಬಹಳಷ್ಟು ನನ್ನ ಸಹಪಾಠಿ ಮಿತ್ರರು ಎಲ್ಲ ಬಂದಿದ್ದಾರೆ. ಅಂದ್ರೆ ನಮ್ಮ ಬರಗೂರು ಪ್ರತಿಷ್ಠಾನಕ್ಕೆ ಎಂಥದ್ದೊಂದು ಶಕ್ತಿ ಇದೆ ಅಂದ್ರೆ ಗುರು ಶಿಷ್ಯರ ಸಂಬಂಧವನ್ನ ಗಟ್ಟಿಗೊಳಿಸುವ ಕೆಲಸವನ್ನ ಈ ನಮ್ಮ ಪ್ರತಿಷ್ಠಾನ ಮಾಡ್ತಾ ಇದೆ. ಮತ್ತು ಸಿನಿಮಾ ಆಗ್ಬೋದು, ಸಾಹಿತ್ಯ ಕ್ಷೇತ್ರದ ಹಲವಾರು ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕವಾಗಿ ಗಟ್ಟಿಗೊಳಿಸ್ತಾ ಇದೆ. ಆ ಕಾರ್ಯಕ್ರಮವನ್ನ ಮಾಡ್ತಾ ಮಾಡ್ತಾ ನಮಗೆ ಒಂದು ಪ್ರತಿಷ್ಠಾನಕ್ಕೆ ಈ ರೀತಿಯ ಒಂದು ಹೆಮ್ಮೆಯ ಸಂಗತಿಯಾಗಿದೆ ಎನ್ನುವಂತ ಮಾತನ್ನು ಹೇಳ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಈಗ ನಾವು ಬಂದಿದ್ದೀವಿ. ವೇದಿಕೆ ಮೇಲಿರ್ತಕ್ಕಂಥವ್ರು ಪ್ರಶಸ್ತಿ ಪುರಸ್ಕೃತರನ್ನ ಮತ್ತೆ ತಮ್ಮನ್ನ ಧನ್ಯವಾದ ಹೇಳಬೇಕು ಅಂತ ಹೇಳಿ ನಮ್ಮ ಬರಗೂರು ಪ್ರತಿಷ್ಠಾನದ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ರಾಜಶೇಖರ್ ಮೂರ್ತಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ವೇದಿಕೆಯ ಮೇಲಿರುವ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇವತ್ತು ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನ ಮತ್ತು ಪ್ರೊಫೆಸರ್ ಬರಗೂರು ಆತ್ಮೀಯ ಬಳಗದ ವತಿಯಿಂದ ಪ್ರಶಸ್ತಿ ಸ್ವೀಕರಿಸಿದಂತಹ ರಾಜೇಂದ್ರ ಸಿಂಗ್ ಬಾಬು ಅವರು, ಬಸವರಾಜ್ ಕಲ್ಗುಡಿಯವರು, ಶ್ರೀಮತಿ ಸುಧಾರಣೆಯವರು, ಕರಿಗೌಡ ಬೀಚ್ನಳ್ಳಿಯವರು, ಇವರೆಲ್ಲರಿಗೆ ಬರಗೂರು ಪ್ರತಿಷ್ಠಾನದ ಪರವಾಗಿ ಪ್ರೊಫೆಸರ್ ಬರಗೂರು ಆತ್ಮೀಯ ಬಳಗದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೀವಿ. ಅವ್ರಿಗೆ ಪುಸ್ತಕಗಳನ್ನ ಕೊಡುವ ಮುಖಾಂತರ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ಈಗಾಗಲೇ ಪ್ರಸಿದ್ಧ ವಿದ್ವಾಂಸರು ಹಂಪ ನಾಗರಾಜನವರು ಮಾತಾಡ್ತಾ ಅವರಲ್ಲಿ ಹೊರಹೊಮ್ಮಿದಂತಹ ಸಂತೋಷ, ಅಭಿಪ್ರಾಯವನ್ನೆಲ್ಲ ಹಂಚ್ಕೊಂಡಿದ್ದೀವಿ, ಕೇಳಿದ್ದೀವಿ. ಬಂಧುಗಳೇ, ನಾವು ನೀವೆಲ್ಲ ಸೇರಿ, ನಾವು ಅಂದರೆ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನ ಮತ್ತು ಪ್ರೊಫೆಸರ್ ಬರಗೂರು ಆತ್ಮೀಯರ ಬಳಗ, ನಾವೆಲ್ಲರೂ ಒಟ್ಟಿಗೆ ಸೇರಿ ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಕೂಡ ವೇದಿಕೆ ಮೇಲೆ ಬಂದು ಡಾಕ್ಟರ್ ಹಂಪ ನಾಗರಾಜನವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಅವರಿಗೆ ಅಭಿನಂದನೆಗಳನ್ನು, ಗೌರವವನ್ನು ಸಲ್ಲಿಸೋಣ. ದಯಮಾಡಿ ಬರಗೂರು ಸಾರು ಮೇಲೆ ಬರಬೇಕು. ನಿಮ್ಮೆಲ್ಲರ ಪ್ರೀತಿಯ ಗೌರವ ಪ್ರಸಿದ್ಧ ವಿದ್ವಾಂಸರು ಡಾಕ್ಟರ್ ಹಂಪ ನಾಗರಾಜಯ್ಯ ಅವರಿಗೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಪ್ರೀತಿಯ ಮೇಷ್ಟ್ರಿಗೆ, ಪ್ರೀತಿಯ ಮೇಷ್ಟ್ರು ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು, ವಂದನೆಗಳು ಡಾಕ್ಟರ್ ಹಂಪ ನಾಗರಾಜಯ್ಯ ಅವರಿಗೆ. ಅದೇ ರೀತಿಯಲ್ಲಿ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿಕ್ಕೆ ಸಹಕರಿಸಿದಂಥ ನಮ್ಮ ಸರ್ಕಾರಿ ಕಲಾ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶ್ರೀನಿವಾಸ್ ನಾಯಕ್ರವರಿಗೂ ಕೂಡ, ನಮ್ಮ ಬರಗೂರು ಪ್ರತಿಷ್ಠಾನದ ಪರವಾಗಿ ಪ್ರೊಫೆಸರ್ ಬರಗೂರು ಆತ್ಮೀಯರ ಬಳಗದ ಪರವಾಗಿ ಶ್ರೀನಿವಾಸ್ ನಾಯಕ್ರವ್ರಿಗೂ ಕೂಡ ದಯವಿಟ್ಟು ಅಭಿನಂದನೆಯನ್ನು ಸ್ವೀಕರಿಸಬೇಕು. ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳು. ಬಂಧುಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮೂಲ ಕಾರಣಕರ್ತರು ನೀವು. ನಿಮ್ಮೆಲ್ರಿಗೂ ಬರಗೂರು ಪ್ರತಿಷ್ಠಾನದ ವತಿಯಿಂದ, ಪ್ರೊಫೆಸರ್ ಬರಗೂರು ಆತ್ಮೀಯರ ಬಳಗದ ವತಿಯಿಂದ
ಅಭಿನಂದನೆಗಳು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮಾಧ್ಯಮ ಮಿತ್ರರು ಜೊತೆಗೆ ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಹಕರಿಸಿದಂಥ ಕಾಲೇಜಿನ ಎಲ್ಲ ಬೋಧಕೇತರ ಸಿಬ್ಬಂದಿಗಳು ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ಇಲ್ಲಿಗೆ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.